ಮೂರನೆಯ ಅಧ್ಯಾಯ. ಕೆಲವು ದಿನಗಳ ತನಕ ವಿಟ್ಲ, ಬೆಟ್ಟಂಪಾಡಿ, ಮೂಡಡ್ಕ ಮೊದಲಾದ ಊರುಗಳಲ್ಲಿ ಹಿರಣ್ಯನ ಮನೆಯ ಕಾಶಿ ಸಮಾರಾಧನೆಯ ಸಮಾಚಾರವೇ ತುಂಬಿಹೋಗಿತ್ತು. ಸಂಬಂಧಪಟ್ಟವರನ್ನು ಅದು ಕಳವಳಗೊಳಿಸಿದರೂ ಇನ್ನಿತರ ಜನಗಳಿಗೆ ಅದು ಸಂತೋಷದ ವಾರ್ತೆ, ಕಿವಿ ನಿಮಿರಿಸುವ ಸುದ್ದಿ. ಅಲ್ಲದೆ ಇನ್ನೊಬ್ಬನನ್ನು ಪರಿಹಾಸ್ಯ ಮಾಡಲು ಅವಕಾಶ ದೊರಕಿಸುವ ಸುದ್ದಿ. ಇಂಥ ಸುದ್ದಿ ದೊರಕಿದರೆ ಯಾರ ಹಸಿವು ಹಿಂಗುತ್ತದೆ. ಆಡುವ ನಾಲಿಗೆಗೂ ತೃಪ್ತಿಕರ ಕೆಲಸ ದೊರಕುತ್ತದೆ. ಕೇಳುವ ಕಿವಿಗೂ ಅಷ್ಟೇ ಹಿಗ್ಗು. ಸುದ್ದಿಗೆ ಗುರಿಯಾಗುವ ಜನ ತಾವೆನಿಸಿದಾಗ ಮಾತ್ರ ಪರಿಣಾಮ ತಿಳಿದೀತು. ಹಾಗಾಯಿತು. ಹಿರಣ್ಯ ಸುಬ್ರಾಯರ ಸಮಾರಾಧನೆಯ ಕತೆ. ಊರಲ್ಲಿ ಅವರಿಗೆ ಆಗದವರು ಇದ್ದಾರೆ, ಮೆಚ್ಚಿನವರು ಇದ್ದಾರೆ. ಹಿರಣ್ಯನಿಗೆ ಸಾಲಕೊಟ್ಟು ಕಂಗಾಲಾದ ಕೆಲವರು ಇದ್ದಾರೆ. ಅವನ ಬನ್ನ ನೋಡಿ ಮರುಗುವವರು ಇದ್ದಾರೆ. ಅವರ ಪಾಡೇಕೆ? ಅವರಿಬ್ಬರ ಭಾವನಂಟ ಸೋಮನಾಥಯ್ಯನವರ ವಿಷಯದಲ್ಲೂ ಹಾಗೇ. ತಮ್ಮಷ್ಟಕ್ಕೆ ತಾವು ಚೊಕ್ಕ ಜೀವನ ನಡೆಯಿಸುತ್ತಿದ್ದರೆ ಅದನ್ನು ಕಂಡು ಎಷ್ಟು ಮಂದಿ ಸಹಿಸುತ್ತಿದ್ದಾರೆ. ಅವರ ಶಾಂತ ಜೀವನವನ್ನು ಕಂಡು ಅಸೂಯೆಗೊಂಡು ಬಂಧುಗಳ ಈ ಜಗಳದಲ್ಲಿ ಸಂಧಾನ ಪ್ರಯತ್ನ ಮಾಡಿದವರನ್ನು ಟೀಕಿಸುತ್ತಾರೆ. ಇವರಿಗೆ ಕೈಯ ರಾಜಿ ಪಂಚಾತಿಕೆ. 10,000 ರೂಪಾಯಿ ಸಲ್ಲಬೇಕಾದಲ್ಲಿ 5,000 ಕೊಟ್ಟರೆ ಸಾಕು ಎಂದು ತೀರ್ಮಾನ ಮಾಡಲಿಕ್ಕೆ ಇವರಾರು? ಸ್ವತಃ ತಮ್ಮ ದುಡ್ಡ ಹೋಗುತ್ತಿದ್ದರೆ ತಾಳೆ ಬರುತ್ತಿತ್ತೆ. ಸುಬ್ರಾಯರ ಹಣ ಧರ್ಮಕ್ಕೆ ಬಂದದ್ದೇ? ಪ್ರಸಾದದ ಹಳೆ ಮಾಡಿ ಅಷ್ಟು ಹಣಕ್ಕೆ ಎಳ್ಳುನೀರು ಬಿಡಿಸಲು ಸಮಾರಾಧನೆ ನೆಪ ಮಾಡಿ ಮನೆಗೆ ಕರೆಯಿಸಿ ಕುಳಿತಲ್ಲಿಯೇ 5,000 ರೂಪಾಯಿ ದಾನಶಾಸನ ಮಾಡಿಸುವ ಯೋಚನೆಯಲ್ಲವೇ ಅದು? ಉಳಿದ 5,000 ಬಡ್ಡಿ ಹಣ ಬಿಟ್ಟು ಬಿಡು, ನಿನಗೆ ಬೇಕಾದಷ್ಟಿದೆಯಲ್ಲ ಅನ್ನುವುದು ಸುಲಭ. ನಾಳೆ ಉಳಿದವರ ಹಣಕ್ಕೂ ಅರ್ಧಕ್ಕರ್ಧವೋ ಇಡಿಗೆ ಇಡಿಯೋ ತೊಪ್ಪಿ ಹಾಕಲು ಒಂದು ದಾರಿಯಾಯಿತು. ಕೆಲವರಂತೂ ಸುಬ್ರಾಯರ ಸಾಲ ವಸೂಲಾಗುವ ದಾರಿಯನ್ನು ನಿರೀಕ್ಷಿಸುತ್ತಲೂ ಇದ್ದರು. ಹಿರಣ್ಯನಿಗೆ ಸಾಲ ಕೊಟ್ಟವರಲ್ಲಿ ಕೆಲವರು ನೋಟಿನ ಮೇಲೆ ಕೊಟ್ಟಿದ್ದರು, ಕೆಲವರು ಅಡವಿನ ಮೇಲೆ ಕೊಟ್ಟಿದ್ದರು. ವಾಯಿದೆ ದಾಟಿದ ನೋಟಿನ ಸಾಲ ಮುಳುಗಿದಂತೆಯೇ ಲೆಕ್ಕ. ಈಗ ಅದೂ ವಸೂಲಾದಂತಾಯಿತಲ್ಲ. ಬಡ್ಡಿ ಅಲ್ಲ, ಚಕ್ರಬಡ್ಡಿ ಸಹಿತವಾಗಿ ಬಂತು. ಆತನ ಭಾವ ಸೋಮನಾಥಯ್ಯನವರೇ ಮರ್ಯಾದೆ ಕಾಯಲು ಕೊಟ್ಟರೆಂದ ಬಳಿಕ ಉಳಿದ ಸಾಲಕೊಟ್ಟ ಜನಕ್ಕೆ ಉಸಿರು ಬಂತು. ಸಾಲದ ಹಣಕ್ಕೆ ಹಿರಣ್ಯನ ಮೇಲೆ ನಂಬ್ರ ಮಾಡಿ ಡಿಕ್ರಿ ಪಡೆದು ವಾರಂಟು ಹೊರಡಿಸಿದರೆ ಬರುತ್ತದೆ ತಮ್ಮ ಹಣ ಎಂದು ತಿಳಿದರು ಅವರು. ಅಂಥವರಲ್ಲಿ ಮೂಡುಬೈಲು ತಮ್ಮಣ್ಣ ಮೊದಲಿಗ. ಅವನಿಗೆ ಹಿರಣ್ಯನ ಮೇಲೆ ಪ್ರೀತಿ ಉಳಿದಿರಲಿಲ್ಲ. ಬಡ್ಡಿ ಬಾಕಿಯಾಗಿ ಆಗಿ ಅವನ ಸಾಲ ಕೊಳೆಯುತ್ತಿತ್ತು. ಹಾಗೆಂದು ಸುಬ್ರಾಯರ ಶ್ರೀಮಂತಿಕೆ ನೋಡಿ ಅಸೂಯೆಯೂ ಇದೆ. ಈಗ ಸುಬ್ರಾಯರ ಮಾರ್ಗದರ್ಶಿತ್ವದಿಂದ ಅವನಲ್ಲಿ ಭರವಸೆ ಹೆಚ್ಚಿದೆ. ಹಾಗಾಗಿ ತಾನು ಹೋದಲ್ಲೆಲ್ಲ ಅವರ ವಕಾಲತ್ತು ವಹಿಸಿ ಸಮಾರಾಧನೆಯ ಕತೆಯನ್ನು ಆತ ಪ್ರಚಾರ ಮಾಡಿದ. ಈ ಪ್ರಚಾರದ ಪರಿಣಾಮವೆಂದರೆ ಭಾಗೀರಥಿ ತನ್ನ ಭಾವನಿಗೆ ಮಾಡಿದ ಉಪಕಾರ ಅಪಕಾರವಾಗಿ ನಿಂತದ್ದು. ಹಿರಣ್ಯನ ಪ್ರತಿಯೊಬ್ಬ ಸಾಲಗಾರನು ಒಬ್ಬೊಬ್ಬನಾಗಿ ಚಿಗುರಿದ. ರಿಕಾರ್ಡು ಕಟ್ಟುಗಳನ್ನು ಹಿಡಿದು ಕೋರ್ಟಿಗೆ ಸುಳಿದಾಡಿದ. ಇತ್ತ ಅವಳ ಪಾಲಿನ ಔದಾರ್ಯ ಅವಳಿಗೂ ಕಷ್ಟವನ್ನು ತಂದೊಡ್ಡಿತು. 4 ದಿನ ಅಂದರೆ ಸುಬ್ರಾಯರು ಊರಿಗೆ ಹಿಂದಿರುಗುವವರೆಗೆ ಉಮಿಯೊಳಗಿನ ಬೆಂಕಿಯಂತೆ ಅದು ಹುದುಗಿತ್ತು. ಅವರು ಯಾವಾಗ ಊರಿಗೆ ಬಂದರೋ ಅದು ದಾವಾನಲವೇ ಆಯಿತು. ಸ್ವತಃ ಸುಬ್ರಾಯರು ಆ ಪ್ರಕರಣ ನಡೆದ ಗಳಿಗೆಯಿಂದ ಮನಸ್ಸಿನ ಶಾಂತಿಯನ್ನು ಕೆಡಿಸಿಕೊಂಡವರಾಗಿದ್ದಾರೆ. ಕುಳಿತಲ್ಲಿಯೇ 5,000 ರೂಪಾಯಿ ಹೋಗುವ ಸಂದಿಗ್ಧ ಬಂದರೆ ಅವರೇನು ಮಾಡಬೇಕು? ಭಾವನ ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು 4 ಜನರ ಮುಂದೆ ಮರ್ಯಾದೆಗೆ ಕುಂದು ಬರುತ್ತದೆ ಎಂದು ಪ್ರಸಾದ ತೆಗೆಯಲು ಒಪ್ಪಿದರು. ಒಪ್ಪಿದ್ದು ಮನವಿಲ್ಲದ ಮನದಿಂದ. ತನ್ನದು ಸ್ವಂತ ಹಣ, ಕಷ್ಟಾರ್ಜಿತದ್ದು, ದೇವರಿಗೆ ತನ್ನ ಗಂಟು ಮುಳುಗಿಸುವ ಆಲೋಚನೆ ಬರಲಾರದೆಂದು ನಂಬಿ. ಆದರೆ ಪ್ರಸಾದ ತಮ್ಮ ಸಡ್ಡುಗನಿಗೆ ಅನುಕೂಲವಾಗಿ ಬಂದರೆ ಅವರೇನು ಮಾಡಬೇಕು? ಒಂದು ಕ್ಷಣ ಬಲವಂತದಿಂದ ಆಡಿದ ಮಾತಿನಿಂದ ಸಿಕ್ಕಿಬಿದ್ದ ಮಾತ್ರಕ್ಕೆ 5,000 ರೂಪಾಯಿಯ ಗಂಟು ಕಣ್ಮುಂದೆಯೇ ಮುಳುಗುವುದನ್ನು ಯಾರಾದರೂ ಸಹಿಸಿಯಾರೆ? ಏನೋ ಅಲ್ಪಸ್ವಲ್ಪ ಬಡ್ಡಿ ಹಣ ಬಿಡಿ ಎಂದರೆ ಬಿಡುತ್ತಿದ್ದರು. ಅದು ಹಿರಣ್ಯ ಹಣ ಸಲ್ಲಿಸುವ ಬುದ್ಧಿಯುಳ್ಳವ, ಅದಕ್ಕಾಗಿ ಪ್ರಯತ್ನ ಪಡುತ್ತಿದ್ದಾನೆ ಎಂದು ಖಾತ್ರಿಯಾದರೆ ಆ ಖಾತ್ರಿಯೇ ಇಲ್ಲ. ಈವರೆಗೂ 1 ಕಾಸು ಬಡ್ಡಿಯಾಗಲಿ ಅಸಲು ಆಗಲಿ ಬರಲಿಲ್ಲ. ಈಗ ಊರವರೇ ಅನ್ನುತ್ತಿದ್ದಾರಲ್ಲಕೊಂಡ ಬುದ್ಧಿಯೇ ಅವನಿಗಿಲ್ಲ ಎಂದು. ಸಾಲ ಕೊಡಬೇಕೆಂಬ ಆ ಉಪವಾಸ ನಡೆದ ಬಗ್ಗೆ ಸುಬ್ರಾಯರ ಮನಸ್ಸ ಒಂದು ವಿಧವಾಗಿದೆ. ಬ್ರಾಹ್ಮಣರ ಊಟ ಹೋಯಿತೆಂಬ ನೋವು ಅವರಿಗಿಲ್ಲ. ಉಳಿದವರಿಗೆ ಬಡಿಸಲು ಯಾರೂ ಅಡ್ಡ ಬರಲಿಲ್ಲ. ನೀನು ಊಟ ಮಾಡದೆ ನಾನು ಊಟ ಮಾಡುವುದಿಲ್ಲ ಎಂದದ್ದು ಸೋಮನಾಥಯ್ಯ ಹೇಳುವವರು ಈಗ ಹೇಳಲಿ, ಆ ದೋಷ ತಟ್ಟಬೇಕಾದ್ದು ಸೋಮನಾಥಯ್ಯನವರಿಗೆ ಎಂದು ತೋರಿತು. ಅಲ್ಲಿ ಕುಳಿತಿರಲಾರದೆ ಹೊರಟು ಹೋದರು. ಮನಸ್ಸು ತುಂಬ ತಾಳ್ಮೆಗೆಟ್ಟಿತು. 10,000 ಹೋದದ್ದೇ ಎಂದು ತೋರಿತು. 5,000ಕ್ಕೆ ಒಪ್ಪಿದರೂ ನಾಳೆ ಅದು ಸಿಗಲಾರದೆಂಬುದರಿಂದ 10 ಹೋಗಲಿ ಎಂಬ ಹಠ ಪ್ರಾಪ್ತಿಸಿತು. ಒಮ್ಮೆ ಊಟ ಮಾಡದೆ ಮೂಡಡ್ಕದಿಂದ ಹೊರಟು ನಡೆದು ದನಿದು ಕುರ್ಚಿಪಳ್ಳಕ್ಕೆ ಬಂದರು. ದಾರಿಯಲ್ಲಿ ಗುರುತಿನ ಮನೆಯೊಂದಕ್ಕೂ ಮುಖ ತೋರಿಸಲಿಲ್ಲ. ನಾಚಿಕೆಯೂ ಆಗಿತ್ತು, ನೋವೂ ಆಗಿತ್ತು. ಊರ ಜನ ಈ ಕತೆಗೆ ತಮಗೆ ಕಂಡಂತೆ ಬಣ್ಣ ಬಳೆದು ಸಿಕ್ಕಿದಂತೆ ಅಂದುಕೊಂಡಾರು ಎಂಬ ಅಂಜಿಕೆಯಾಯಿತು.
ಕುರ್ಚಿಪಳ್ಳದಿಂದ ಮಂಗಳೂರಿಗೆ ಹೋದರೂ ತಮ್ಮ ವಕೀಲರಲ್ಲಾಗಲಿ ಇನ್ನೊಬ್ಬರಲ್ಲಾಗಲಿ ಆ ಸುದ್ದಿಯನ್ನೆತ್ತಲಿಲ್ಲ. ವಕೀಲರಿಗೆ ಹೇಳಿ ಫಲವೇನು ಎಂದು ತೋರಿತು. ಮೊದಲಿನ ಸಲ ವಾಯಿದೆ ಹೋದಾಗ ಅವರಲ್ಲವೇ ಸಡಿಲು ಬಿಟ್ಟವರು. ಆಗಲೇ ದಾವೆ ಹೂಡಿದ್ದರೆ ಬರೀ 5,000 ಮತ್ತು ಅದರ ಬಡ್ಡಿ ಅಷ್ಟೇ ಹೋಗುತ್ತಿತ್ತು, ಅಥವಾ ಸ್ವಲ್ಪವಾದರೂ ಹಣ ವಸೂಲಾಗುತ್ತಿತ್ತು. ಈಗ ಅಡವಿನ ಸಾಲಗಳು ರಾಶಿಗಟ್ಟಲೆ ಇರುವಾಗ ವಾಯಿದೆ ಕಳೆದ ತಮ್ಮ ನೋಟಿನ ಸಾಲಕ್ಕೆ ದಿಕ್ಕಿಲ್ಲ ಎಂಬುದು ಗೊತ್ತಿತ್ತು. ಆದರೆ ಎಷ್ಟೆಂದರೂ ಸಾಂಪ್ರದಾಯಿಕವಾಗಿ ಬೆಳೆದ ಜೀವ, ಹಣದ ಮೇಲೆ ಪ್ರೀತಿಯಿದ್ದರೂ ಕಾಶಿ ರಾಮೇಶ್ವರಗಳ ವಿಚಾರದಲ್ಲಿ ಅಪನಂಬಿಕೆಯಿಲ್ಲ. ಬ್ರಾಹ್ಮಣರ ಶಾಪದ ಭೀತಿಯೂ ಇದೆ. ಮನಸ್ಸನ್ನು ಎಷ್ಟು ಕಲ್ಲು ಮಾಡಿಕೊಂಡರೂ, ಅಪರಾಧಕ್ಕೆ ಭಾವನನ್ನು ಲಕ್ಷ್ಯವಾಗಿರಿಸಿಕೊಂಡರೂ ಒಮ್ಮೆ ಸಂಶಯ, ಭೀತಿ ಮನದಲ್ಲಿ ಪ್ರಾಪ್ತಿಸಿದುವು. ಅದೇ ಬಲವಾಗಿ ಬೆಳೆದುವು. ತನ್ನ ಪಾಪದ ದೋಷ ಪರಿಹಾರ ಆಗಲೇಬೇಕು ಎಂದೆನಿಸಿತು. ಯೋಚಿಸಿದಷ್ಟು ಭೀತಿ ಹೆಚ್ಚಿ ಕಾಶಿಗೆ ಹೋಗಬೇಕೆಂದು ನಿಶ್ಚಯಿಸಿದರು. ಯಾತ್ರೆ ಮಾಡಿ ಬರಬಹುದಾದ ದೋಷವನ್ನು ತಡೆಗಟ್ಟುತ್ತೇನೆ ಎಂದುಕೊಂಡರು. ಮಂಗಳೂರಿನ ವಕೀಲರಲ್ಲಿ ಮದ್ರಾಸಿಗೆ ಹೋಗಿ ಬರುತ್ತೇನೆ ಅಂದದ್ದು ನಿಜ. ಅದು ಹೇಳುವುದಕ್ಕೆ ಸಂಕೋಚವಾಗಿ ಅಲ್ಲಿಗೆ ಹೋದರೂ ಅವರಿಗೆ ಸುಖ ಕಾಣಿಸಲಿಲ್ಲ. ಮಂಗಳೂರಿನ ಒಬ್ಬ ಸ್ನೇಹಿತರಿಂದ 200 ರೂಪಾಯಿ ಕಡ ತೆಗೆದುಕೊಂಡು ಹೊರಟರು. ಈವರೆಗೆ ಊರು ಸುತ್ತಿದವರಲ್ಲ. ತುಳು ಕನ್ನಡಗಳನ್ನು ಬಿಟ್ಟು ಮೂರನೆಯ ಭಾಷೆ ಬರುತ್ತಿರಲಿಲ್ಲ. ಕಾಶಿ ಉತ್ತರಕ್ಕೋ ದಕ್ಷಿಣಕ್ಕೋ ಎಂಬಷ್ಟು ಜ್ಞಾನವಿಲ್ಲದೆ ಹೊರಟರು. ಮದ್ರಾಸಿಗೆ ಹೋದರೆ ಮುಂದೆ ತಿಳಿಯುತ್ತದೆ ಎಂದು ರೈಲು ಹತ್ತಿದರು. ಅಲ್ಲಿ ತಮ್ಮ ಹೈಕೋರ್ಟು ದಾವೆಗಳನ್ನು ಹಿಡಿಯುತ್ತಿದ್ದ ವಕೀಲರ ಮನೆಯನ್ನು ಸೇರಿ ಕಾಶಿಯ ದಿಕ್ಕು ದಿವಾನಿ ತಿಳಿದು ಪ್ರಯಾಣ ಬೆಳೆಯಿಸಿದರು. ಒಮ್ಮೆ ಕಾಶಿಗೆ ಹೋದ ಮೇಲೆ ಊರು ಮನೆಯಂತೆಯೇ ಸುಲಭವಾಯಿತು. ಮದ್ರಾಸಿನ ವಕೀಲರು ಉಡುಪಿಯ ಆಚಾರ್ಯರೊಬ್ಬರ ಹೆಸರು ಹೇಳಿದುದರಿಂದ ಅವರ ಮನೆ ಸೇರಿಕೊಂಡರು. ಆಮೇಲೆ ಯಾವ ಕಷ್ಟವೂ ಇದ್ದಿಲ್ಲ. ಗಂಗೆಯ ಸ್ನಾನ, ವಿಶ್ವೇಶ್ವರನ ದರ್ಶನ ಮಾಡಿದರು. ಮೇಲೆ ಕ್ಷೇತ್ರ ವಿಧಿಗಳೂ ಆದವು. ಹಿರಿಯರಿಗೆ ಪಿಂಡಗಳನ್ನು ಅರ್ಪಿಸಿದರು. ಆಚಾರ್ಯರೊಡನೆ ಹೀಗೊಂದು ಪರಾಮೋಷಿ ಆಯಿತಲ್ಲ ಎಂದರು. ಆ ತಪ್ಪನ್ನುಜ್ಜುವುದಕ್ಕೆ ಕಾಶಿ ಕ್ಷೇತ್ರದ ಬ್ರಾಹ್ಮಣರಿಗೆ ಸಮಾರಾಧನೆ ನಡೆಯಿತು. ದೋಷದ ಅಂಜಿಕೆಯ ಲವಲೇಶ ಉಳಿಯದಿರುವಂತೆ ಆಚಾರ್ಯರು ಹೀಗೂ ಪರಿಹಾರ ಹೇಳಿದರು. ಏನಿಲ್ಲ, ನೀವು ಊರಿಗೆ ಹೋಗಿ ಆ ದಿನ ಇದ್ದವರ 4 ಪಾಲು ಜನಕ್ಕೆ ಅನ್ನಸಂತರ್ಪಣೆ ಮಾಡಿಸಿ, ಗಂಗಾ ತೀರ್ಥ ಕೊಡಿಸಿ, ಕೈತುಂಬ ದಕ್ಷಿಣೆ ಹಾಕಿ ಎಂದದ್ದೂ ಅಲ್ಲದೆ ನಿಮ್ಮ ತಪ್ಪು ನನಗೇನೂ ಅನಿಸುವುದಿಲ್ಲ. ಆದರೂ ಮನಸ್ಸಿನ ಕಳಂಕ ಬೇಡ ಎಂದು ಹೇಳಿದೆ ಎಂದರು. ಅಡ್ಡಗದ್ದೆಯವರ ಹೆಸರು ಅವರಿಗೂ ತಿಳಿಯದ್ದಲ್ಲ. ಬಾಯಿತುಂಬ ಹೊಗಳಿದರು. ಹೀಗಾಗಿ ಕೊಂಡುಹೋದ 200 ಅಲ್ಲೇ ವ್ಯಯವಾಯಿತು. ಮಂಗಳೂರಿಗೆ ತಂತಿಕೊಟ್ಟು ಇನ್ನೊಮ್ಮೆ 200 ತರಿಸಿಕೊಂಡರು. ಅಲ್ಲಿಂದ ರಾಮೇಶ್ವರಕ್ಕೆ ಹೋಗುವ ಯೋಚನೆ ಮಾಡಿದರು. ಅದು ಮಾತ್ರ ಸಾಧ್ಯವಾಗಲಿಲ್ಲ. ರೈಲಿನಲ್ಲಿ ಕುಳಿತು ಬೆಜವಾಡಕ್ಕೆ ಬರುವಾಗಲೇ ಹಣದ ಚೀಲ ಕದ್ದು ಹೋಯಿತು. ಏತಕ್ಕೂ ಇಲ್ಲದೆ ಕಳೆದುಕೊಂಡೆನಲ್ಲ ಎಂದು ತುಂಬ ಕಳವಳಿಸಿದರು. ಪುಣ್ಯಕ್ಕೆ ಟಿಕೇಟು ಮಾತ್ರ ಕಿಸೆಯಲ್ಲಿಯೇ ಇತ್ತು. ಆಚೀಚೆ ಕುಳಿತವರಿಗೆ ತನ್ನ ನಷ್ಟವನ್ನು ತಿಳಿಸಿ ಸಹಾನುಭೂತಿಯನ್ನು ಪಡೆಯುವುದಕ್ಕೂ ಆಗಲಿಲ್ಲ. ತೆಲುಗು ಬಾರದ ನಿಮಿತ್ತ ಮೌನವಾಗಿರಬೇಕಾಯಿತು. ಮದ್ರಾಸಿಗೆ ಬಂದರು. ರಾಮೇಶ್ವರದ ಯೋಚನೆ ಬಿಟ್ಟರು. ಕಾಶಿಗಿಂತ ರಾಮೇಶ್ವರ ಏನು ದೊಡ್ಡದು? ಇನ್ನೊಮ್ಮೆ ಹೋಗುವ ಅವಳನ್ನು ಕರೆದುಕೊಂಡು ಹೋಗಬೇಕು. ಈಗ ನಾನೊಬ್ಬನೇ ಹೋದುದಕ್ಕೆ ಅವಳೆಷ್ಟು ಗುಣಗುಟ್ಟಲಿಕ್ಕಿದೆಯೋ ಎಂದರು. ಮಂಗಳೂರಿಗೆ ಬರುವ ತನಕವೂ ಅವರ ಬುದ್ಧಿ ಸಮನಿರಲಿಲ್ಲ. ಪಾಪದ ಭಯವಲ್ಲ, ಅದು ತಟ್ಟಲಾರದು. ತಟ್ಟುವುದಿದ್ದರೂ ಯಾತ್ರೆಯಿಂದ ತಡೆದು ಹೋಗಿದೆ. ಆದರೆ ಯಾತ್ರೆಯ ನಿಮಿತ್ತ ರೂಪಾಯಿ ಖರ್ಚಾಯಿತಲ್ಲ ಎಂಬ ಬೇಸ. ಸಮಾರಾಧನೆಗೆ ಇನ್ನೂ ಅಷ್ಟು ಹಣ ಬೇಡವೇ? ಈ ಎಲ್ಲ ಚಿಂತೆಗಳನ್ನು ಮರೆಯುವುದಕ್ಕೆ ಒಂದು ಅಪೂರ್ವ ಸಂದರ್ಭ ಪ್ರಾಪ್ತವಾಯಿತು. ಮಂಗಳೂರಿನಲ್ಲಿ ರಾಘವೇಂದ್ರರಾಯರನ್ನು ಕಂಡಾಗ ಅವರು ನಗುತ್ತ, ಏನಯ್ಯ, ಮದ್ರಾಸನ್ನು ಖರೀದಿ ಮಾಡಲು ನಿಂತಿರಾ? ಹೋಗಿ ದಿನ 15 ಆಯಿತು. ಈಗ ಬರುತ್ತಿದ್ದೀರಾ ಎಂದು ಹಾಸ್ಯ ಮಾಡಿದರು. ಅದರ ಬೆನ್ನಿಗೆಯೇ ನೋಡಿ, ನಿಮ್ಮ ಸಡ್ಡುಗನ ಹಣ ಬರುವುದಿಲ್ಲ ಅಂದಿದ್ದಿರಲ್ಲ, 10,000 ರೂಪಾಯಿ ಕೊಟ್ಟು ಹೋಗಿದ್ದಾರೆ, ನಿಮಗೆ ಕೊಡುವುದಕ್ಕೆ ಎಂದರು. ಕೇಳಿ ಆಶ್ಚರ್ಯವಾಯಿತು ಅವರಿಗೆ. ಇದು ವಕೀಲರ ಪರಿಹಾಸ ಅನಿಸಿತು ಒಮ್ಮೆ. ನೀವು ಹುಣ್ಣಿನ ಮೇಲೆ ಬರೆ ಎಳೆಯುವ ಸ್ವಭಾವದವರು ಎಂದು ಪ್ರತಿ ನುಡಿಯುವಾಗಲೇ ವಕೀಲರು ಒಳಗೆ ಹೋಗಿ ರೂಪಾಯಿ ಕಟ್ಟುಗಳನ್ನು ತಂದು ಮುಂದಕ್ಕಿರಿಸಿದರು. ಗುಮಾಸ್ತನನ್ನು ಕರೆದು, ನೋಡು, ಹಿರಣ್ಯನ ಹೆಸರಿನಲ್ಲಿ 10,000ಕ್ಕೆ ಒಂದು ಜಾಡ ರಶೀದಿ ಮಾಡು, ಏನು ಸಂದರ್ಭವೆಂದು ಸುಬ್ರಾಯರು ಹೇಳುತ್ತಾರೆ ಎಂದು ತಮ್ಮ ಅವಸರವನ್ನು ನೆನೆದು ಊಟಕ್ಕೆ ಹೋದರು. ಅವರು ಊಟ ಮಾಡಿ ಬರುವ ತನಕ ನೋಟುಗಳ ಕಟ್ಟಿನ ಮೇಲೆ ಕೈಯಿರಿಸಿ ಕುಳಿತ ರಾಯರಿಗೆ ದಿಗ್ಭ್ರಾಂತಿಯಾಯಿತು. ಕಣ್ಣೆ ನಂಬಲಾರದ ಸೋಜಿಗವೆನಿಸಿತು. ಅದೆಲ್ಲ ಆದರೂ ಹಣ ನಿಜ, ಬಂದದ್ದೂ ನಿಜ. ಏನು ರಶೀದಿ ಬರೆದೆಯಾ ಎಂದು ಊಟ ಮಾಡಿ ಬಂದ ವಕೀಲರು ಕೇಳಿದರು. ಇಲ್ಲ, ಅವರೇನೂ ಹೇಳಲಿಲ್ಲ. ಯಾಕೆಯ, ಹಣ ಬಂದ ಮೇಲೆ ರಶೀದಿ ಕೊಡಬೇಡವೇ? ವಾಯಿದೆ ಆದ ನೋಟಿನ ಹಣವಾದರೇನು? ಹಣ ಬಂದುದಕ್ಕೆ ದಾಖಲೆ ಇರಲಿ, ಅಲ್ಲದೆ ಹೋದರೆ ನಿಮ್ಮ ಭಾವನು ಸಡ್ಡುಗನೂ ಸೇರಿ 10,000 ರೂಪಾಯಿ ನಾನೇ ತಿಂದೆ ಅಂದರೆ ಕಷ್ಟ, ನಿಮ್ಮಿಂದ ರಶೀದಿ ಪಡೆದು ಅವರಿಗೆ ಕಳುಹಿಸುತ್ತೇನೆ ಎಂದಿದ್ದೇನೆ. ಆ ಬಾಬು ನೋಟನ್ನು ಶರಾ ಬರೆದು ಕಳುಹಿಸಿಕೊಡಿ. ಯಾರು ಬಂದಿದ್ದರು ಹಣ ಕೊಡುವುದಕ್ಕೆ? ಸೋಮನಾಥಯ್ಯ ಬಂದಿದ್ದನೆ.
ಅಲ್ಲ, ಹಿರಣ್ಯನೇ ಹಣ ಕೊಟ್ಟನೇ? ಇಬ್ಬರೂ ಕೂಡಿ ಬಂದಿದ್ದರು. ನಿಮಗೆ ಯಾರೋ ಕೊಟ್ಟರೇನು? ನಿಮ್ಮ ಹಣ ಬಂದಿತಲ್ಲ. ಮುಂದೆ ರಶೀದಿಯ ಕೆಲಸ ಸಾಗಿತು. ವಕೀಲರು ಹೊರಟು ಹೋದರು. ಸುಬ್ರಾಯರು ಗುಮಾಸ್ತರಿಗೆ 5 ರೂಪಾಯಿಗಳ ಇನಾಮು ಕೊಟ್ಟರು. ಹಣವನ್ನು ಕಟ್ಟಿಕೊಂಡು ಅವರು ಸ್ವದೇಶಕ್ಕೆ ಕಾಲು ಕಿತ್ತರು. ಸಂಜೆಯೊಳಗೆ ಪುತ್ತೂರಿಗೆ ಬಂದು ಅಲ್ಲಿಂದ ಒಬ್ಬ ಗುರುತಿನ ಆಳನ್ನು ಕರೆದುಕೊಂಡು ಮನೆಯನ್ನು ಸೇರುವಾಗ ರಾತ್ರಿ 10 ಗಂಟೆಯಾಗಿತ್ತು. ಅಷ್ಟೊಂದು ರೂಪಾಯಿಗಳನ್ನು ಹಿಡಿದುಕೊಂಡು ಪುತ್ತೂರಲ್ಲಿ ನಿಲ್ಲುವ ಧೈರ್ಯ ಅವರಿಗೆ ಬರಲಿಲ್ಲ. ರಾತ್ರಿ ಮನೆಗೆ ಹೋಗಿ ಮನೆಯವರನ್ನು ಎಚ್ಚರಿಸಿದರೆ ಮನೆಯಲ್ಲಿ ಅಪಶಕುನ ಕಾದಿತ್ತು. ಭಾಗೀರಥಿ ಶ್ಯಾಮರಿಬ್ಬರೂ ವಿಟ್ಲಕ್ಕೆ ಹೋದ ಸಂಗತಿ ತಿಳಿಯಿತು. ಅವಳಿಗೇನೇನೂ ಬುದ್ಧಿಯಿಲ್ಲ, ನಾನು ಇಲ್ಲವೆಂದು ಬೇಸರ ಮಾಡಿಕೊಂಡು ಅವಳು ಮನೆ ಬಿಟ್ಟರೆ ಹೇಗೆ ಎಂದು ಗೊಣಗಿ ಅಡುಗೆ ಮಾಡಿಸಿ ಉಂಡು ಮಲಗಿದರು. ಬೆಳಕು ಹರಿಯುತ್ತಲೇ ಶಂಕರ ತಂದೆ ಬಂದ ಶುಭವಾರ್ತೆಯನ್ನು ತಿಳಿಸಲು ವಾಸುದೇವಯ್ಯನವರ ಮನೆಗೆ ತಮ್ಮನನ್ನು ಅಟ್ಟಿದ. ಆತ ಅವರ ಜತೆಗೆ ಮಂಗಳೂರು ತನಕ ಹೋಗಿ ಹತಾಶನಾಗಿ ಬಂದನಲ್ಲವೇ. ಸುದ್ದಿ ಕೇಳಿ ವಾಸುದೇವಯ್ಯವರ ಕಿವಿ ಚುರುಕಾಯಿತು. ಬಂದೆ ಎಂದು ಅವನ ಬೆನ್ನಿಗೆ ಹೊರಟು ಸುಬ್ರಾಯರ ದರ್ಶನಕ್ಕೆ ಹಾಜರಾದರು. ಹಿರಿಯ ಮಗನಿಂದ ಸುಬ್ರಾಯರು ಮಕ್ಕಳ ಗಾಬರಿ, ಮನೆಯವರಿಗಾದ ಗಾಬರಿ, ವಾಸುದೇವಯ್ಯನವರಿಗೂ ಆದ ಗಾಬರಿ. ವಾಸುದೇವಯ್ಯ ತಮ್ಮ ಮಗನೊಡನೆ ಮಂಗಳೂರಿಗೆ ಹೋಗಿ ಬಂದದ್ದು ಎಲ್ಲವನ್ನೂ ಕೇಳಿಕೊಂಡು, ಹೋಗಲಿ, ನಾನು ಮನೆ ಬಿಟ್ಟಾಗ ಇವನಿಗಾದರೂ ನನ್ನ ಮೇಲೆ ಅಭಿಮಾನ ಬಂದು ಅಷ್ಟು ಕೆಲಸ ಮಾಡಿದನಲ್ಲ ಎಂಬ ಅಭಿಪ್ರಾಯ ವ್ಯಕ್ತಮಾಡಿದರು. ಆದುದರಿಂದ ಅವರನ್ನು ಕಂಡವರೇ, ಬಾ ವಾಸುದೇವ, ಕುಳಿತುಕೋ, ಮಕ್ಕಳ ಹಾಗೆ ನಿನಗೂ ಗಾಬರಿ ಆಯಿತೇನು? ಆ ದಿನ ಏನೋ ಕಂಡಿತು ಮನಸ್ಸಿಗೆ, ಎದ್ದು ಹೊರಟುಬಿಟ್ಟೆ. ಎಲ್ಲಿಗೆಂದು ಹೇಳುತ್ತೀಯಾ ಎಂದರು. ಮದ್ರಾಸಿಗೆ ಎಂದರು ರಾಘವೇಂದ್ರರಾಯರು. ಮದ್ರಾಸಿಗೆ ಎಂದರೆ ಅಲ್ಲಿಗೆ ಅಲ್ಲ. ಮತ್ತೆ ಒಂದು ಕಾಶಿಯಾತ್ರೆ ಮಾಡಬೇಕೆನಿಸಿತು, ಮಾಡಿ ಬಂದೇ ಬಿಟ್ಟೆ. ರೂಪಾಯಿ 400 ಖರ್ಚಾಯಿತು ಒಬ್ಬನಿಗೆ. ಒಂದು ಒಳ್ಳೆಯ ದಿವಸ ಗೊತ್ತು ಮಾಡಿ 500 ಮಂದಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿಸಬೇಕು. ಪ್ರತಿಯೊಬ್ಬನಿಗೂ 1 ತುಂಡು ಅರಿವೆ, 1 ಚವಲ ದಕ್ಷಿಣೆ ಕೊಡಬೇಕು. ಊರವರು ಈ ಸುಬ್ರಾಯ 5,000ಕ್ಕೆ ಹಠ ಹಿಡಿದು 100 ಜನ ಬ್ರಾಹ್ಮಣರ ಅನ್ನ ತೆಗೆದ ಅನ್ನುವುದು ಬೇಡ, ಸಮಾರಾಧನೆಗೆ 1,000 ರೂಪಾಯಿ ಖರ್ಚಾದರೂ ಚಿಂತಿಲ್ಲ, 5,000ವನ್ನು ಬೇಕಾದರೂ ತೆಗೆದು ಒಗೆಯಬಲ್ಲೆ. ಆದರೆ ಅನ್ಯಾಯಕ್ಕೆ ಮಾತ್ರ ತಲೆಬಾಗಲಾರೆ. ಗಾಳಿಗೆ ತಕ್ಕಂತೆ ಹಾಯಿ ಹಿಡಿಯುವುದರಲ್ಲಿ ನಿಪುಣರಾದ ವಾಸುದೇವಯ್ಯನವರು ಅವರ ಧೋರಣೆಯನ್ನು ಸಮರ್ಥಿಸಿದರು. ಅನಂತರ ಅವರ ಬಾಯಿಯಿಂದಲೇ ಕಾಶಿಯ ವೈಭವವನ್ನು ಕೇಳಿದರು. ಇಷ್ಟಾಗುವಾಗಲೇ ಯಾತ್ರೆ ಮಾಡಿ ಬಂದ ಸುಬ್ರಾಯರ ಕಾಲುಗಳಿಗೆ ಉದ್ದಂಡ ನಮಸ್ಕರಿಸಿಯೂ ಆಗಿತ್ತು. ಮಕ್ಕಳಿಬ್ಬರಿಂದಲೂ ನಮಸ್ಕಾರ ಮಾಡಿಸಿ ಆಯಿತು. ವಾಸುದೇವನೆಂದರೆ ಇಷ್ಟು ವಿನಯಶೀಲನೆಂದು ತಮಗೆ ತಿಳಿಯದೆ ಹೋಯಿತಲ್ಲ ಎಂಬ ಅಭಿಪ್ರಾಯವನ್ನು ಅವರ ಮನದಲ್ಲಿ ಮೂಡಿಸಿಯೂ ಆಯಿತು. 2 ತಾಸುಗಳ ತನಕ ಅವರಲ್ಲಿ ಸರಸ ಸಂಭಾಷಣೆ ಮುಂದುವರಿಯಿತು. ನಾಳೆ ನಡೆಯಲಿರುವ ಸಮಾರಾಧನೆಯ ಏರ್ಪಾಟುಗಳ ವಿಚಾರ ತರ್ಕ ನಡೆಯಿಸಿ ಪುರೋಹಿತರನ್ನು ಬರಮಾಡಿಸಿಕೊಂಡು ದಿನ ಇರಿಸಿದ್ದೂ ಆಯಿತು. ಇನ್ನುಳಿದ ವಿಚಾರವೆಂದರೆ ಭಾಗೀರಥಿಗೆ ಜನ ಕಳುಹಿಸಿಕೊಡುವ ಕೆಲಸ ಅಷ್ಟೇ. ಅದಕ್ಕಾಗಿ ನಾರಾಯಣನನ್ನು ಕರೆದು, ಮಾಣಿ, ಹೋಗಿ ನಾನು ಬಂದಿದ್ದೇನೆ ಅನ್ನು. ಇಂದಿಗೆ 8 ದಿನಕ್ಕೆ ಕಾಶಿ ಸಮಾರಾಧನೆ ಆಗಬೇಕು, ತಟ್ಟನೆ ಹೊರಟು ಬಾ ಅನ್ನು. ಇನ್ನು ಅವನು, ಆ ಹಡೇ ಶ್ಯಾಮ ಅಲ್ಲೇ ಉಳಿಯದಿರಲಿ. ಇವಳಾದರೆ ತವರಿಗೆ ಹೋಗದೆ ಬಹಳ ದಿನವಾಯಿತು, ಕುಳಿತಾಳು ಎಂದರು. ನಾರಾಯಣ ತಂದೆ ಬಂದ ಸುವಾರ್ತೆಯನ್ನು ಮೂಡುಮನೆಗೆ ಒಯ್ದು ಮುಟ್ಟಿಸಿದನು. ಅದನ್ನು ಕೇಳಿದ ಭಾಗೀರಥಿ, ಬಂದರೆ? ಕಾಶಿಗೆ ಹೋಗಿ ಬಂದರೆ? ಆಗಲಿ, ನೀನು ಹೋಗು ಮಗು. ನಾನು ತಿರುಗಿ ಬರುವ ಯೋಚನೆಯಲ್ಲಿಲ್ಲ. ಇನ್ನೂ ನಿಮ್ಮೆಲ್ಲರೊಡನೆ ಕೂಡಿ ಬಾಳುವ ಯೋಗ ದೇವರು ಬರೆದಿಲ್ಲ ಎಂದು ಕಾಣುತ್ತದೆ ಎಂದು ಅತ್ತು ಕಳುಹಿಸಿದಳು. ನಾರಾಯಣ ಗಾಬರಿಯಾದ. ಉಪಾಯವಿಲ್ಲದೆ ಮನೆಗೆ ಹಿಂದಿರುಗಿದ. ತುಸು ದೂರ ಶ್ಯಾಮ ಅಣ್ಣನ ಜತೆಗೆ ಹೋಗಿ ದಾರಿಯುದ್ದಕ್ಕೂ ತಾಯಿಗಾದ ಬೇಸರವನ್ನು ತಿಳಿಸಿ ಹಿಂದಿರುಗಿದ. ಆ ಸುದ್ದಿ ಸುಬ್ರಾಯರ ಕಿವಿಗೆ ಮುಟ್ಟುತ್ತಲೇ ಅವರ ಉಗ್ರಾವತಾರ ಹೇಳುವುದಕ್ಕಿಲ್ಲ. ಏನು, ಈ ಬೆಕ್ಕು ಹುಲಿಯಾಗುತ್ತದೆ ಅಂತೇನು? ಇವಳಿಗೆ ತಂಗಿಯೇ ನಿಜವಂತೇನು? ಗಂಡ ನಿಜವಲ್ಲವಂತೇನು ಎಂದು ಕಿಡಿಕಿಡಿಯಾದರು. ಅನಂತರ ಅವರ ಗಮನ ಕಿರಿಯ ಹುಡುಗನ ಕಡೆಗೆ ಹರಿದು, ನಾರಾಯಣ ಯಾಕೆ ಬರಲಿಲ್ಲ ಶ್ಯಾಮ? ಅವನು ಅಲ್ಲೇ ಇರುತ್ತಾನಂತೇನು ಎಂದು ಕೇಳಿದರು. ನನಗೆ ತಿಳಿಯದು. ಸ್ವಲ್ಪ ದೂರದ ತನಕ ನನ್ನ ಜತೆಯಲ್ಲಿ ಬಂದ. ಅನಂತರ ಅಜ್ಜನ ಮನೆಗೆ ಹಿಂದಿರುಗಿಬಿಟ್ಟ. ತನ್ನನ್ನು ಮಡದಿ ಮಕ್ಕಳು ಊರ ಜನಗಳ ಮುಂದೆ ಈ ಬಗೆಯಲ್ಲಿ ಅವಮಾನಗೊಳಿಸುತ್ತಾರೆಂದು ಅವರು ಎಣಿಸಿರಲಿಲ್ಲ. ಭಾಗೀರಥಿಯ ವಿಷಯದಲ್ಲಿ ಅವರ ಕೋಪ ಎಷ್ಟೇ ಉಕ್ಕೇರಿದರೂ ನಡುನಡುವೆ ಮರುಕ ಹುಟ್ಟಿತು. ತಮ್ಮ ದೀರ್ಘ ದಾಂಪತ್ಯ ಜೀವನದಲ್ಲಿ ಆಕೆ ತೀರ ಶಾಂತ ಸ್ವಭಾವಿ ಎಂದು ತಿಳಿದುಬಲ್ಲರು. ಅದಕ್ಕಾಗಿ ಅದು ಇಷ್ಟು ಹೆಚ್ಚು ಎಂದು ನಾನು ತಿಳಿಯೆ. ಅವಳಿಗೆ ಬೇಸರವಾಗಬಾರದೆಂದೇ ನಾನು ಕಾಶಿಯ ತನಕ ಹೋಗಿ ಬಂದದ್ದು. ಇನ್ನ ಹಣದ ಪ್ರಶ್ನೆಯೂ ಇಲ್ಲ, ಹಣ ಬಂದಾಯಿತು. ಇಲ್ಲ, ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಬಾರದೆ ಎಲ್ಲಿ ಉಳಿಯುತ್ತಾಳೆ ಎಂದು ಗಾಡಿಯವನಿಗೆ ಗಾಡಿ ಕಟ್ಟಲು ಆಜ್ಞಾಪಿಸಿದರು. ಅಷ್ಟರಲ್ಲಿಯೇ ವಾಸುದೇವಯ್ಯನವರ ಸವಾರಿ ಮನೆಗೆ ಬಂದಿತು.
ಅವರು, ಏನು ಗಾಡಿ? ಏನು ಕತೆ ಎನ್ನುತ್ತಲೇ ಮನೆಯ ಒಡಕನ್ನೆಲ್ಲ ತಿಳಿಸಬೇಕಾಯಿತು. ನೋಡು ವಾಸುದೇವ, ಸಮಾರಾಧನೆಯ ದಿವಸ ಅವಳು ಇಲ್ಲದಿದ್ದರೆ ಹೇಗೆ? ಮತ್ತಷ್ಟು ಅಪವಾದಕ್ಕೆ ಗುರಿಯಾದೇನು? ಅವಳಿಗೆ ಸಲಾಂ ಹಾಕಿಯಾದರೂ ಕರೆದು ತರಬೇಕು. ಇಲ್ಲಿ ಇರಲಿಕ್ಕೇನು ಇಷ್ಟವಿಲ್ಲದೆ ಹೋದರೆ ಆಮೇಲೆ ಹೋಗಲಿ. ಯಾರೇನೂ ಮಾಡಲಿಕ್ಕೆ ಬರುತ್ತದೆ. ಅವಳ ತಲೆ ಇಷ್ಟೆಲ್ಲ ಕೆಟ್ಟಿತು ಎಂದು ನಾನು ತಿಳಿದಿರಲಿಲ್ಲ. ಇದೆಲ್ಲ ನಮ್ಮ ಭಾವರಾಯರ ಪಿತೂರಿ. ನನ್ನ ಮೇಲಿನ ಸೇಡು ತೀರಿಸಲಾರದ್ದಕ್ಕೆ ಈ ಹಾದಿ ಹಿಡಿದಿರಬೇಕೆಂದು ಕಾಣುತ್ತದೆ. ಇರಲಿ, ಕಾಲ ಬಂದೀತು. ಅವನಿಗೂ ಕಲಿಸಿಯೇನು ನಾನು? ಯಾವುದಕ್ಕೂ ಒಮ್ಮೆ ಭಾಗೀರಥಿ ಮನೆಗೆ ಬರಲಿ ಎಂದು ಹೇಳಿ ಹೊರಡಲು ಅಣಿಯಾದರು. ವಾಸುದೇವಯ್ಯ ಅವರ ಬೆನ್ನಿಗೆ ತಿರುಗುತ್ತಿದ್ದು ಹೂಂ ಹಾಂ ಎಂದು ಅಳುಕುವವರಂತೆ ನಟಿಸಿ, ಸುಬ್ರಾಯರೇ, ನನಗೆ ನಿಮ್ಮ ಈ ಸಂಕಟ ನೋಡಿ ಸಹಿಸದ್ದಕ್ಕೆ ಹೇಳುತ್ತೇನೆ ಎಂದರು. ನನಗೇನು ಸಂಕಟ? ಗಟ್ಟಿಮುಟ್ಟಾಗಿದ್ದೇನೆ. ನಾನಾಗಿ ಹೊರಟಿದ್ದೇ ಅದಕ್ಕೆ. ನಮ್ಮ ನಾರಾಯಣ ಹೋಗಿ ಕೈ ಬೀಸಿ ಬಂದನಲ್ಲ, ಅವರೆಲ್ಲರೂ ಸೇರಿ ಅವಳ ಮತ್ತು ಸಣ್ಣ ಮಾಣಿಯ ಮನಸ್ಸನ್ನು ಕೆಡಿಸಿಬಿಟ್ಟಿದ್ದಾರೆ. ಒಮ್ಮೆ ನಾನು ಹೋಗಿ ಸರಿಮಾಡಿ ಬರಬೇಕಾಯ್ತಲ್ಲ. ಸರಿ ಮಾಡುವುದೂ ಸಮ, ನೀವು ಹೋಗುವುದು ಸಮ. ಆದರೆ ರಾಯರೇ, ನಿಮ್ಮ ಕೈ ಮೀರಿದ ಸಂಗತಿ ಇದು ಎಂದೆನಿಸುವುದಿಲ್ಲವೇ? ಏನು? ನನ್ನ ಭಾಗೀರಥಿ ನನ್ನನ್ನು ಮೀರುವವಳೆ? ಇಲ್ಲಿ ಮನೆಯಲ್ಲಿ ದನವಾಗಿದ್ದಳು. ಅವಳನ್ನು ಕರೆದುಕೊಂಡು ಹೋಗಿ ನಮ್ಮ ಭಾವ ಇಲ್ಲದ್ದನ್ನು ಹೇಳಿರಬೇಕು. ನಾನು ಹೋಗಿ ಒಮ್ಮೆ ಹೊರಡು ಹೆಣ್ಣೆ ಎಂದರೆ ಎಂಥ ಆವೇಶವಿದ್ದರೂ ಇಳಿಯುತ್ತದೆ. ಅರೆ, ನಿನಗೊಂದು ಸಂಗತಿ ಹೇಳಲೇ ಇಲ್ಲ. ಹೇಳದಿದ್ದರೆ ತಪ್ಪಾಗುತ್ತದೆ. ಅವರ ಸೊಕ್ಕು ಇಳಿದು ನನ್ನ 10,000 ರೂಪಾಯಿ ಬಂತು. ನಾನು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿದ್ದು ವ್ಯರ್ಥವಾಗಲಿಲ್ಲ. ನನ್ನದು ಎಷ್ಟೆಂದರೂ ಸತ್ಯದ ದುಡ್ಡು ಎಂದರು. ವಾಸುದೇವಯ್ಯ ಮಾತನಾಡಲಿಲ್ಲ. ಆಡುವ ಹಂಬಲವೇನೋ ಬಹಳ ಇದ್ದಂತೆ ಕಂಡಿತು. ಆದರೆ ಎಂದು ಹೇಳುವುದಕ್ಕೆ ಹೋಗಿ ಹಿಂಜರಿದರು. ನಾಳೆ ತಮ್ಮ ಒಳಿತಿಗೆ ಯಾವ ದಾರಿ ಎಂಬುದು ಅವರಿಗೂ ಸೂಚಿಸಲಿಲ್ಲ. ಅವರು ಮಾತು ತಡವರಿಸಿದ್ದನ್ನು ಕಂಡು ನಿಂತರು. ಸುಬ್ರಾಯರು, ಇನ್ನೇನಾದರೂ ನಡೆದಿದೆಯೇ? ನಿನ್ನ ಕಿವಿಗೆ ಏನಾದರೂ ಬಿದ್ದಿದೆಯೇ ಎಂದು ಆಗ್ರಾಣಿಸಿಯೇ ಕೇಳಿದರು. ನೋಡಿ, ನೀವು ನನ್ನ ಮೇಲೆ ಸಿಟ್ಟಾಗಬಾರದು. ಸುಳ್ಳಾಗಲಿ ಸತ್ಯವಾಗಲಿ ನಾನು ಕೇಳಿದ ಸಂಗತಿಯನ್ನು ಹೇಳುತ್ತೇನೆ. ಹೇಳದೆ ಹೋದರೆ ತಪ್ಪಾದೀತು. ನಿಮಗೆ ದ್ರೋಹ ಬಗೆದ ಹಾಗಾಗುತ್ತದೆ ಎಂಬುದರಿಂದ ಅನ್ನುತ್ತಿದ್ದೇನೆ. ಮೊದಲು ಹೇಳಿ, ನಿಮ್ಮ ಈ 10,000 ರೂಪಾಯಿ ಬಂದದ್ದು ನಿಜವೋ ಅಥವಾ ಕೊಡುತ್ತೇನೆಂದರೋ? ನಗದಿ ಬಂದೂ ಆಯಿತು. ವಕೀಲರ ಕೈಗೆ ರಶೀದಿ ಕೊಟ್ಟೂ ಆಯಿತು. ಯಾರು ಕೊಟ್ಟವರು? ಕೊಟ್ಟದ್ದು ಹಿರಣ್ಯ. ಅವನ ಜತೆಗೆ ಭಾವನು ವಕೀಲರ ತನಕ ಹೋಗಿ ಹಣ ಕೊಟ್ಟರಂತೆ. ಹಾಗಾದರೆ ನಾನು ಕೇಳಿದ ಒಂದು ಸಂಗತಿ ನಿಜ. ಯಾವ ಸಂಗತಿ? ನಿಮ್ಮ ಹಣ ಸಲ್ಲಿಸುತ್ತಾರೆ. ಸಲ್ಲಿಸಿದರು ಅಂದದ್ದು. ಹಾಗಿದ್ದರೆ ಇನ್ನು ಉಳಿದದ್ದು ಸರಿ ಇರಬೇಕು. ಉಳಿದದ್ದು ಎಂದರೆ? ಇದು ಸುಬ್ರಾಯರೇ ನಿಮ್ಮ ಭಾವಯ್ಯನ ಹಿಕ್ಮತ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂದು ದಾಸರ ಪದ ಇದೆಯಲ್ಲವೇ? ಹಾಗೆ ನಡೆದ ವ್ಯಾಪಾರ ಇದು. ನಿಮ್ಮ ಹೆಂಡತಿಯನ್ನು ಅಲ್ಲಿ ಕರೆಯಿಸಿಕೊಂಡದ್ದು ಯಾಕೆಂದು ನಿಮಗೆ ಗೊತ್ತಾಯಿತಲ್ಲ. ವಾಸುದೇವಯ್ಯನವರು ಆಚೀಚೆ ನೋಡಿ ಒಳದನಿಯಲ್ಲಿ, ಮಕ್ಕಳ ಕಿವಿಗೆ ಬೇಡ, ಆಮೇಲೆ ಹೇಳುತ್ತೇನೆ ಎಂದರು. ಸುಬ್ರಾಯರ ಆತುರ ಹೇಳುತ್ತಿರದು. ಹೇಳು, ನಮ್ಮ ಮನೆಯಲ್ಲಿ ಇನ್ನು ಯಾರಿಗೆ ಕೇಳುವ ಕಿವಿ ಬಂದೀತು? ಇರುವುದು ಈ ಮಾಣಿಗಳು ಮಾತ್ರ. ಅಜ್ಜನ ಮನೆಯವರು ಎಷ್ಟು ಸಂಭಾವಿತರೆಂದು ಅವರಿಗೂ ತಿಳಿಯಲಿ. ವಾಸುದೇವಯ್ಯನವರು ತಾವು ಊರಲ್ಲಿ ಕೇಳಿದ ಯಾವತ್ತೂ ಸುದ್ದಿಗಳನ್ನು ಪೋಣಿಸಿ ಗಂಭೀರವಾಗಿ ಹೇಳಿದರು. ನಿಮ್ಮ ಭಾಗೀರಥಿಯಮ್ಮನನ್ನು ಪುಸಲಾಯಿಸಿ ಅವರ ಸ್ವಂತದ್ದೊಂದು 100 ಮುಡಿ ಹುಟ್ಟುವಳಿ ಇಲ್ಲವೇ ಅದನ್ನು ಕ್ರಯಕ್ಕೆ ಬರೆಯಿಸಿ 10,000 ರೂಪಾಯಿ ತಂದು ನಿಮ್ಮ ಸಾಲ ಮುಟ್ಟಿಸಿದ್ದಾರೆ ತಿಳಿಯಿತೆ. ಇದು ನಾನು ಕೇಳಿದ ಸುದ್ದಿ. ನಂಬಬಹುದಾದವರೇ ಹೇಳಿದ್ದು. ನೀವು ಭಾವನ ಮನೆಗೆ ಹೋಗುವುದಾದರೆ ಅದನ್ನು ತಿಳಿದು ಹೋಗುವುದು ಒಳ. ಸುಬ್ರಾಯರ ತಲೆಗೆ ಸಿಡಿಲೆರಗಿದಂತಾಯಿತು. ನಂಬುವುದಕ್ಕೆ ಕಷ್ಟವಾದ ಸಂಗತಿ. ಆದರೆ ಅರ್ಧದಲ್ಲಿ ಬಿಟ್ಟುಬಿಡುವ ಸಂಗತಿಯೂ ಅಲ್ಲ. ಹೀಗೆಂದು ವಾಸುದೇವ, ನೀನು ಬಾ ಜತೆಗೆ. ಹೇಗೂ ಗಾಡಿ ಹೋಗುವುದು ವಿಟ್ಲಕ್ಕೆ ಎಂದು ಅವನನ್ನು ಕರೆದುಕೊಂಡು ಪುತ್ತೂರಿನ ಮಾರ್ಗವಾಗಿ ವಿಟ್ಲಕ್ಕೆ ಹೊರಟರು. ಒಂದು ಇಡೀ ರಾತ್ರಿ ನಿದ್ದೆಯಿಲ್ಲದ ಪಯಣ ಆಯಿತು. ವಿಟ್ಲ ವಾಸುದೇವಯ್ಯನವರ ಪರಿಚಿತಿಯ ಊರು. ಅನೇಕ ದಸ್ತಾವೇಜು ರಿಕಾರ್ಡುಗಳ ನಿರ್ಮಾಣದಲ್ಲಿ ನೆರವಾಗುತ್ತಿದ್ದ ಅವರಿಗೆ ಅಲ್ಲಿಯ ರಿಜಿಸ್ಟ್ರಿ ಆಫೀಸು ಪರಿಚಯದ್ದೇ ಆಗಿತ್ತು. ಹೀಗಾಗಿ ಬಂಡಿಯಿಂದ ಇಳಿದವರೇ ರಾಯರನ್ನು ಅಲ್ಲಿಯೇ ಬಿಟ್ಟು ನೇರಾಗಿ ರಿಜಿಸ್ಟ್ರಾರರ ಮನೆಗೆ ಭೇಟಿ ಕೊಟ್ಟರು. ಎಲ್ಲವೂ ವಾರದ ಈಚಿನ ವ್ಯವಹಾರವಾದ್ದರಿಂದ ಸಂಗತಿ ತಿಳಿಯುವುದಕ್ಕೆ ತೊಂದರೆಯಾಗಲಿಲ್ಲ. ಹೋದವರು ಅಶುಭ ವಾರ್ತೆಯನ್ನು ಸಂಗ್ರಹಿಸಿಕೊಂಡು ಮರಳಿದರು. ಬಂದವರೇ, ನನಗಿದು ವಾಸನೆಯಿಂದಲೇ ಗೊತ್ತಾಗಿತ್ತು, ಮೊದಲೇ ಗೊತ್ತು. ಆದರೆ ನೀವು ಊರಲ್ಲಿಲ್ಲದಿರುವಾಗ ಕೇಳಿ ತಿಳಿದ ಸುದ್ದಿಗಳನ್ನು ನಂಬಿ ನಾವೇನು ಮಾಡಲಿಕ್ಕೆ ಬರುತ್ತದೆ? ನಾನಾಗಿ ಅದೂ ಪರಿಚಯವಿಲ್ಲದವ ಸೋಮನಾಥಯ್ಯನವರ ಮನೆಗೆ ಹೋಗಿ ನೀವಿಂಥ ಕೆಲಸ ಮಾಡುವುದು ತಪ್ಪು ಎಂದು ಹೇಳುವುದಕ್ಕಾಗುತ್ತದೆಯೇ? ನನ್ನ ಮಾತಿಗೊಂದು ಬರಾಮು ಬಂದೀತೆ ಎಂದರು. ಈಗೇನಾಯಿತು? ಆಗುವುದೇನು? ಮೊನ್ನೆ ಭಾಗೀರಥಿಯಮ್ಮನ ಭೂಮಿಯನ್ನು ಯಾರಿಗೋ ಅಡವು ಮಾಡಿದರಂತೆ.
1 ವಾರವೂ ಆಗಿರಲಿಲ್ಲ, ಅದು ಸಾಲದೆಂದು ಆಮೇಲೆ ಅಡವು ಒಳಪಡಿಸಿ ಕ್ರಯಚೀಟಿಯನ್ನು ಬರೆದು ಮುಗಿಸಿದರಂತೆ. ಛೇ, ಇರಲಾರದು. ಅದೆಲ್ಲ ಆಗಿದ್ದರೆ 4 ದಿನಗಳ ಮುಂಚೆ ಆಗಿರಬೇಕು. ವಕೀಲರಿಂದ ಮೊನ್ನೆಯಲ್ಲವೇ ನನಗೆ ಹಣ ಬಂದದ್ದು. ನಮ್ಮ ಭಾವ ಸಡ್ಡುಗರು ಹೋಗಿ 8 ದಿನಗಳ ಹಿಂದೆ ಕೊಟ್ಟರಂತೆ. ಆ ಹಣ ಬೇರೆಯೇ ಇರಬೇಕು. ತತ್ಕಾಲಕ್ಕೆ ತಂದದ್ದು ಅಥವಾ ಗರ್ಜಿಗೆ ಪಡೆದ ಅಡವಿನ ಹಣ. ಸುಬ್ರಾಯರು ಮಾತಾಡಲಿಲ್ಲ. ಬಲು ಹೊತ್ತು ಯೋಚಿಸಿ ತಲೆ ಕೆಡಿಸಿಕೊಂಡು, ವಾಸುದೇವ 5-10 ರೂಪಾಯಿ ಯಾರ ಕೈ ಮೇಲಾದರೂ ಹಾಕಿ ರಿಕಾರ್ಡು ನಕಲನ್ನು ಕೂಡಲೇ ಮಾಡಿಸಿ ಇವತ್ತು ಸಂಜೆಗೆ ಅದು ಸಿಗಬೇಕು. ಎಷ್ಟೂ ಕಷ್ಟವಾದರೂ ಚಿಂತೆಯಿಲ್ಲ. ನಿನಗಿಷ್ಟು ಕೆಲಸ ವಹಿಸಿದ್ದೇನೆ. ನಾನು ಭಾವನ ಮನೆಗೆ ಹೋಗಿ ಅವನ ಘಟಶ್ರಾದ್ದ ಮಾಡಿ ಬರುತ್ತೇನೆ ಎಂದು ಆ ಬರಕ್ಕೆ ಸೋಮನಾಥಯ್ಯನವರ ಮನೆಗೆ ಹೋದರು. ಸೋಮನಾಥಯ್ಯನವರು ಚಾವಡಿಯಲ್ಲಿ ಕುಳಿತರು. ಬನ್ನಿ ಎಂದು ಸ್ವಾಗತಿಸಿದರು. ಅಂಗಳದಲ್ಲಿ ನಿಂತಲ್ಲಿಂದಲೇ ಸುಬ್ರಾಯರು, ಅದೆಲ್ಲ ಉಪಚಾರ ಬೇಡ. ಅವಳನ್ನು ಬರಲಿಕ್ಕೆ ಹೇಳು. ಒಳಗೆ ಬನ್ನಿ, ಕುಳಿತುಕೊಳ್ಳಿ. ಕರೆದುಕೊಂಡು ಹೋಗಬಹುದು. ನೀವು ಮನೆಯಲ್ಲಿ ಇಲ್ಲದ್ದನ್ನು ಕಂಡು ಬೇಸರಪಟ್ಟು ಬಂದಳು. ಸುಬ್ರಾಯರು ಯಾವ ಮಾತನ್ನೂ ಆಡಲಿಲ್ಲ. ಸೋಮನಾಥಯ್ಯನವರೊಡನೆ ಸಂಭಾಷಣೆ ಬೇಡವಾಗಿತ್ತು. ನಿಂತಲ್ಲಿಂದಲೇ ಬಾಗಿ ಎಂದು ಗುಡುಗಿದರು. ಗುಡುಗಿಗೆ ಮಾರುತ್ತರ ದೊರೆಯಲಿಲ್ಲ. ಶ್ಯಾಮನಿಲ್ಲವೇ ಎಂದು ಕೂಗಿದರು. ಶ್ಯಾಮ ಬಂದ. ನಿನ್ನ ಅಮ್ಮನನ್ನು ಬರಹೇಳು. ಏನಾಗಿದೆ ಅವಳಿಗೆ? ನನಗೆಲ್ಲ ಸಂಗತಿ ತಿಳಿದಿದೆ. ಇಲ್ಲಿದ್ದರೆ ಅವಳ ತಲೆಯೇ ಕೆಟ್ಟಿತು. ಹೊರಡಲಿ ನನ್ನ ಹಿಂದೆ ಎಂದರು. ಶ್ಯಾಮ ಅದೃಶ್ಯನಾದ. ತಾಸಿನ ತನಕ ಆತ ತಿರುಗಿ ಹೊರಕ್ಕೆ ಬರಲಿಲ್ಲ. ಆವೇಶ ತುಂಬಿದಾಗ, ತೀರ ತಾಳ್ಮೆಗೆಟ್ಟಾಗ ಸುಬ್ರಾಯರಾದರೂ ಏನು ಮಾಡಿಯಾರು? ಸುಮ್ಮನೆ ಕುಳಿತಿರುತ್ತಾರೆಯೇ? ಎದೆಯ ಉರಿಯನ್ನು ತೋಡಿಕೊಂಡರು. ಏನು, ನೀವೆಲ್ಲ ಸೇರಿ ನನ್ನನ್ನು ಮುಳುಗಿಸುವ ಯೋಚನೆ ಮಾಡಿದ್ದೀರಾ? ಅವಳ ಆಸ್ತಿ ತವರಿನಿಂದ ಕೊಟ್ಟದ್ದು ನಿಜ. ಅವಳು ಏನೂ ಮಾಡಬಹುದು ನಿಜ. ಆದರೆ ಅವಳ ಗಂಡ, ನಿನ್ನ ಭಾವ, ಬದುಕಿದ್ದಾನೆ ಎಂಬುದು ಮರೆತೇ ಹೋಯಿತಲ್ಲವೇ? ನೀನು ಗೌರವಸ್ಥ ಬಲ್ಲವ, ಊರೇ ನಿನ್ನ ಮಾತು ಕೇಳಬೇಕೆನ್ನುತ್ತೀಯಾ? ನಾನು ಯಾರಿಂದ ಯಾವ ಕೆಲಸವನ್ನೂ ಮಾಡಿಸಿಲ್ಲ. ನನ್ನ ಇಚ್ಛೆಯಂತೆ ಅವಳು ಏನು ಮಾಡುವುದಕ್ಕೂ ಹೋಗಿಲ್ಲ. ಹಾಗಾದರೆ ನಿನ್ನ ಮನೆಗೆ ಇನ್ನೊಬ್ಬರು ಬಂದು ಅಷ್ಟು ಕೆಲಸ ಮಾಡಿದರೆಂದು ನಾನು ತಿಳಿಯಬೇಕೆ? ನಿಮ್ಮಂತಹ ಹಿತಶತ್ರುಗಳನ್ನು ಕೇಳಿದರೆಷ್ಟು, ಬಿಟ್ಟರೆಷ್ಟು? ನಿಮ್ಮ ಮುಖ ನೋಡಿದರೆ ಸಚೇಲ ಸ್ನಾನ ಆಗಬೇಕು ಎಂದರು. ಸೋಮನಾಥಯ್ಯನವರ ತಾಳ್ಮೆಯೂ ಕೆಟ್ಟಿತು. ಹಾಗಿದ್ದರೆ ಅಂಥವರ ಮನೆಗೆ ನೀವಾಗಿ ಬರುವುದೇತಕ್ಕೆ? ನಿಮ್ಮ ಸಾಲದ ಹಣಕ್ಕೆ ನಾನು ಅಡ್ಡ ಬಂದಿಲ್ಲ. ನಿಮ್ಮನ್ನು ಮುಳುಗಿಸಿ ನಾನು ದೊಡ್ಡವನಾಗಬೇಕೆಂದು ಯೋಚಿಸಿಯೂ ಇಲ್ಲ. ಸುಬ್ರಾಯರಿಗೆ ಭಾವನ ಮುಖ ನೋಡುವುದಕ್ಕೂ ಇಷ್ಟವಾಗಲಿಲ್ಲ. ಅವರ ಮನೆಯಲ್ಲಿಯೇ ನಿಂತು ಅವರನ್ನು ಅವಮಾನಿಸುವ ಕೆಚ್ಚ ಇರಲಿಲ್ಲ. ಆದರೆ ಮಗನನ್ನು ಉದ್ದೇಶಿಸಿ, ಮಾಣಿ ಶ್ಯಾಮ, ನಿನ್ನ ಅಮ್ಮನನ್ನು ಬರಲಿಕ್ಕೆ ಹೇಳು. ಒಳ್ಳೆಯ ಮಾತಿನಿಂದ ಬಂದರಾಯಿತು. ಇಲ್ಲವಾದರೆ ಬಿಗಿದು ಕಟ್ಟಿ ಕರೆದುಕೊಂಡು ಹೋಗುತ್ತೇನೆ ಎಂದರು ತಾಳ್ಮೆ ತಪ್ಪಿ. ಸೋಮನಾಥಯ್ಯನವರು, ಭಾವ, ಇದು ಅಡ್ಡಗದ್ದೆಯಲ್ಲ, ವಿಟ್ಲಸೀಮೆ. ಆಡುವ ಮಾತಿಗೆ ಮಿತಿ ಮರ್ಯಾದೆಯಿರುವು ಒಳ್ಳೆಯದು ಎಂದರು. ಒಳಗಿನಿಂದ ಭಾಗೀರಥಿ ಮತ್ತು ಶ್ಯಾಮರು ಇದನ್ನೆಲ್ಲ ಕೇಳುತ್ತಲೇ ಇದ್ದರು. ಭಾಗೀರಥಿಗೆ ತಾನು ಹಾಗೆಯೇ ಅಡಗಿ ನಿಂತುದಾದರೆ ಅಣ್ಣನನ್ನು ಇಲ್ಲದ ನಿಷ್ಠುರಕ್ಕೆ ಗುರಿಮಾಡಿದಂತಾಗುತ್ತದೆ ಎಂದು ತೋರಿ ಹೊರಕ್ಕೆ ಬಂದಳು. ಅಪೂರ್ವ ಧೈರ್ಯದಿಂದ, ನಾನು ಇಲ್ಲಿ ನಿಂತಿದ್ದೇನೆ. ಅಣ್ಣನನ್ನು ನೀವು ಯಾವುದಕ್ಕೂ ನಿಂದಿಸುವುದು, ಗದರಿಸುವುದೂ ಬೇಡ. ನಿಮಗೇನು ಬೇಕು ಹೇಳಿ, ನಾನು ಹೇಳುತ್ತೇನೆ ಎಂದಳು. ನೀನು ಎಂದು ಆವೇಶದಿಂದ ಗಂಕರಿಸಿದವರು 4 ಕ್ಷಣ ದರ್ಪಭಂಗಿತರಾಗಿ ನಿಂತುಬಿಟ್ಟರು. ಭಾಗೀರಥಿಯಲ್ಲಿ ತಮ್ಮೆದುರಿಗೆ ನಿಂತು ಮಾತನಾಡುವ ಧೈರ್ಯ ಮೂಡೀತೆಂದೇ ಅವರಿಗೆನಿಸಲಿಲ್ಲ. ಅವರೆಂದರು, ನಾನೀಗ ಏನೂ ಹೇಳುವುದಿಲ್ಲ. ಇನ್ನೊಬ್ಬರ ಮನೆಯಲ್ಲಿ ನನ್ನ ಬಾಯಿ ದೊಡ್ಡದು ಎಂದಾಗುವುದೂ ಬೇಡ. ನೀನೀಗ ಹೊರಡು, ಗಾಡಿ ಬಂದಿದೆ. ಬರುವುದಾದರೆ ನನ್ನ ಜತೆಗೆ ಈಗಲೇ ಬಾ, ಇಲ್ಲದೆ ಹೋದರೆ ಬರುವುದೇ ಬೇಡ. ನಾನು ಅದನ್ನೇ ನಿಶ್ಚಯ ಮಾಡಿಕೊಂಡು ಬಂದಿದ್ದೆ. ಬರುವಾಗಲೇ ಯೋಚಿಸಿ ಬಂದಿದ್ದೆ. ನಿಮ್ಮ ಮನೆಯ ಋಣ ಕಡಿದು ಬಂದಿದ್ದೆ ಎಂದು ಗದರಿಸಿ ಕಣ್ಣೀರು ತೆಗೆದು ಒಳಕ್ಕೆ ಹೋಗಿಬಿಟ್ಟಳು. ಇನ್ನು ಮುಂದಿನ ಕೆಲಸವೆಲ್ಲ ಸುಬ್ರಾಯರದ್ದೇ. ರೇಗಿದರು, ಕೂಗಿದರು. ಸೋಮನಾಥಯ್ಯನವರು ಅಲ್ಲಿಂದ ಎದ್ದು ಹೋದರು. ದೂರದಲ್ಲಿ ಅಂಜಿ ನಿಂತಿದ್ದ 4 ಆಳುಗಳ ಮುಂದೆ ಗರ್ಜಿಸಿದರು. ಶ್ಯಾಮ, ನೀನು ಇಲ್ಲಿರುವವನೇ ಎಂದು ಕಿರುಚಿ ಹೇಳಿದರು. ಶ್ಯಾಮನಿಗೆ ಹೊರಕ್ಕೆ ಬರುವ ಧೈರ್ಯವೆಲ್ಲಿ? ಆಚೀಚೆಗೆ ನೋಡಿದರು. ಯಾವನೋ ಒಬ್ಬನನ್ನು ಕರೆದು, ನೋಡು, ನಮ್ಮ ಮಾಣಿಗೆ ಹೇಳು ಹೊತ್ತು ಕಂತುವುದರೊಳಗೆ ಮನೆ ಸೇರಬೇಕು ಅನ್ನು. ಇಲ್ಲವಾದರೆ ಬೆಟ್ಟಂಪಾಡಿಗೆ ಕಾಲಿರಿಸಿಕೂಡದು ಅಂದಿದ್ದಾರೆ ಅನ್ನು. ಹೀಗೆಂದು ಹೊರಟು ಹೋದರು. ಹೇಳಿ. ಅಲ್ಲಿಂದ ಪೇಟೆಗೆ ಹೋಗಿ ವಾಸುದೇವಯ್ಯನನ್ನು ಕೂಡಿಕೊಂಡರು. ಅವರು ಭಾಗೀರಥಿಯ ಭೂಮಿಯ ಅಡವು ವಿಕ್ರಯಗಳ ದಾಖಲೆಯನ್ನು ನಕಲು ತೆಗೆಯಿಸಿಕೊಂಡು ಬಂದಿದ್ದರು. ನಡೆದ ಸಂಗತಿ ವಾಸುದೇವಯ್ಯನವರಿಗೂ ಸೋಜಿಗವಾಯಿತು. ಕೆಲಸ ಮುಗಿದ ತಕ್ಷಣ ಗಾಡಿ ಕಟ್ಟಿಸಿ ಹೊರಟೇ ಬಿಟ್ಟರು. ಸುಬ್ರಾಯರಿಗೆ ತಮ್ಮ ಹೆಂಡತಿ, ಭಾವಂದಿರ ವಿಷಯದಲ್ಲಿ ಎಂಥ ತಿರಸ್ಕಾರ, ಕೋಪ ಉಂಟಾಗಿತ್ತೆಂದು ಹೇಳುವುದಕ್ಕಿಲ್ಲ. ಸೋಮನಾಥಯ್ಯನವರ ವಿಚಾರವನ್ನಾದರೂ ಅವರು ಮರೆಯಬಲ್ಲರು.
ಆದರೆ ಮಡದಿಯ ಮುನಿಸು ನಂಬಲು ಕಷ್ಟವಾಗಿ ಕಂಡಿತು. ತನ್ನೆದುರಿಗೆ ಬರಲಾರೆ ಎಂದ ಅವಳು ಎಂಥ ಕಠಿಣ ಹೃದಯಿ ಎಂದು ತೋರಿತು. ಇಲ್ಲಿಯ ತನಕ ಅದು ದನ ಪಶು ಎಂದು ಯಾವ ಹೆಂಗುಸನ್ನು ತಿಳಿದಿದ್ದರೋ, ಯಾರ ಸ್ವಭಾವ ತನಗೆ ದೀರ್ಘ ಸಹವಾಸದಿಂದ ಅಷ್ಟು ಚೆನ್ನಾಗಿ ತಿಳಿದಿದೆ ಎಂದು ಹೆಮ್ಮೆಪಟ್ಟರೋ ಆ ವ್ಯಕ್ತಿಯೇ ಇಂದು ಆಡಿದ ಕಟುವಾದ ನುಡಿಗಳು ಮನುಷ್ಯ ಕುಲವನ್ನೇ ನಂಬಬಾರದು ಎಂಬ ತೀರ್ಮಾನಕ್ಕೆ ಅವರನ್ನು ಒಯ್ದಿತು. ಆಕೆ ಹೀಗಾಗುವುದು ಸಾಧ್ಯವೇ ಎಂಬುದನ್ನು ನಂಬದಾದರು. ಗಂಗೆಯ ವಿಷಯದಲ್ಲಿ ಅವಳಿಗೆ ಪ್ರೀತಿ ನಿಜ. ಅವಳ ಸಾಲಕ್ಕಾಗಿ ತನ್ನ ಆಸ್ತಿಯನ್ನು ಮಾರುವುದು ಸಾಧ್ಯವೆಂದು ಊಹಿಸಿದರು. ಗಂಡನೊಡನೆ ವೈರಕಟ್ಟಿಕೊಳ್ಳುವುದು ಆಕೆಯಿಂದ ಎಂದೂ ಸಾಧ್ಯವಲ್ಲದ ಕೆಲಸ ಎಂದು ತರ್ಕಿಸಿದ್ದರು. ಅವರ ಈ ತರ್ಕಕ್ಕೆ ಒಂದೇ ಒಂದು ಸಮಾಧಾನವೆಂದರೆ ತಂಗಿಯೋ ತಂಗಿಯ ಗಂಡನೋ ಭಾವನೋ ಅಥವಾ ಮೂವರು ಸೇರಿ ಮದ್ದು ಹಾಕಿ ಭಾಗೀರಥಿಯ ತಲೆ ಕೆಡಿಸಿರಬೇಕು ಎಂಬುದು. ಗಾಡಿಯಲ್ಲಿ ಕುಳಿತು ಈ ಒಂದು ವಿಚಾರದಲ್ಲೇ ಅವರು ಸಂಭಾಷಣೆ ಮಾಡಿದರು. ವಾಸುದೇವಯ್ಯ ಸೋಮನಾಥಯ್ಯನವರಿಂದಲೂ ಆ ರೀತಿ ಮಾಡಿಸುವುದು ಸಾಧ್ಯವಲ್ಲದ ಸಂಗತಿ ಎಂಬ ವಾದ ಹೂಡಿದರು. ಅವರ ವಾದದ ಸರಣಿ ಸರಿದು ತಿರುಗಿದುದು ಹಿರಣ್ಯನ ಕಡೆಗೆ. ಆತನನ್ನು ಬೇಕಷ್ಟು ದೂರಿಯಾದ ಮೇಲೆ ನಾನಾದರೆ ಈ ಕಳ್ಳರು ಸೇರಿ ಮಾಡಿದ ಅನ್ಯಾಯಕ್ಕೆ, ಗಂಟು ಮುಳುಗಿಸಲು ಹೂಡಿದ ಉಪಾಯಕ್ಕೆ ಪ್ರತೀಕಾರ ತೋರಿಸಿಯೇ ಬಿಡುತ್ತಿದ್ದೆ. ಇದೇನು ಸಣ್ಣ ನಾಟಕವೇ? ಗಂಡನಿಗೆ ಬರಬೇಕಾದ ಸಾಲಕ್ಕೆ ಹೆಂಡತಿಯ ಆಸ್ತಿ ಮಾರಿಸುವ ಏರ್ಪಾಡು. ಇಂಥವರನ್ನು ಊರಲ್ಲಿ ಇರಿಸಬಾರದು. ಯಾಕೆ ಅನ್ನುತ್ತೇನೆ ಎಂದು ನೀವೇ ಯೋಚಿಸಿ. ಈಗಾಗಲೇ ನಿಮ್ಮ ಒಬ್ಬ ಮಾಣಿಯನ್ನು ತಮ್ಮ ಪಕ್ಷಕ್ಕೆ ಸೇರಿಸಿ ಕೊಂಡಾಯಿತು. ಇನ್ನು ನಿಮಗೆ ಉಳಿದಿರುವುದು 2 ಮಕ್ಕಳು. ಇಷ್ಟೆಲ್ಲ ಮಾಡಿದವರು ಒಂದು ದಿನ ಅವರ ಕಿವಿ ಊದಿ ಪಿತೃದ್ವೇಷ ಸಾಧಿಸುವಂತೆ ಮಾಡದೆ ಬಿಟ್ಟಾರೇನು? ಇದೆಲ್ಲ ಆ ನಿಮ್ಮ ಕುಳ್ಳ ಮೂರ್ತಿ ಇದ್ದಾನಲ್ಲ ಸಡ್ಡುಗ ಹಿರಣ್ಯ, ಅವನೊಬ್ಬನದೇ ಕಾರುಬಾರ. ಅವನ ವಿಚಾರ ಬಹಳ ಕೇಳಿದ್ದೇನೆ. ಅವನು ಅಂತ ಇಂಥವನು ಅಲ್ಲ, ಅಸಾಮಾನ್ಯ ವ್ಯಕ್ತಿ ಎಂದು ಮನೆಗೆ ಬರುವ ತನಕವೂ ಕಿವಿ ಊದುತ್ತಲೇ ಇದ್ದರು. ವಾಸುದೇವಯ್ಯನವರು ಮನೆಗೆ ಬಂದ ಸುಬ್ರಾಯರಿಗೆ ವಾಸುದೇವಯ್ಯನವರ ಮಾತುಗಳೇ ಕೊರೆಯತೊಡಗಿದುವು. ಅವರ ನುಡಿಯ ಪ್ರಥಮ ದರ್ಶನ ಈಗಾಗಲೇ ಆಗತೊಡಗಿದೆ. ಒಬ್ಬ ಹುಡುಗ ತಂದೆಯಿಂದ ದೂರವಾಗುವ ಧೈರ್ಯ ತಾಳಿದ. ಇನ್ನುಳಿದವರಿಬ್ಬರೂ ಹಾಗೆಯೇ ಆಗಬಾರದಷ್ಟೆ. ಒಂದು ದಿನ ವಾಸುದೇವಯ್ಯನಿರುವಾಗಲೇ ಅವರಿಬ್ಬರನ್ನು ಕರೆಯಿಸಿ ತಾಯಿ ಮಾಡಿದ ಯಾವತ್ತೂ ಕೆಲಸಗಳನ್ನು ವಿವರಿಸಿ ಹೇಳಿದರು. ಆಮೇಲೆ ಅವರನ್ನುದ್ದೇಶಿಸಿ, ನೀವು ಶ್ಯಾಮನ ಹಾಗೆ ತಾಯಿಯ ಪಕ್ಷ ಹಿಡಿಯುತ್ತೀರೋ ಅಥವಾ ನನಗೆ ಬೇಕಾದವರಾಗಿ ಮನೆಯಲ್ಲಿ ಉಳಿಯುತ್ತೀರೋ? ಈಗಲೇ ಯೋಚನೆ ಮಾಡಿ ಹೇಳಬೇಕು. ನನ್ನ ಮನೆಯಲ್ಲಿ ನನ್ನ ವೈರ ಸಾಧಿಸುವವರ ಬೀಜ ಇರಬಾರದು ಎಂದರು. ಅದರ ಅರ್ಥ ಅವರಿಗೇನೋ ಆಗುತ್ತದೆ. ವಾಸುದೇವಯ್ಯ ಬಣ್ಣವಾಗಿ ಚಂದವಾಗಿ ನಡೆದ ಪರಿಸ್ಥಿತಿಯನ್ನೂ ರಾಯರಿಗಾದ ಅವಮಾನವನ್ನೂ ಮಕ್ಕಳ ಕರ್ತವ್ಯವನ್ನೂ ವಿವರಿಸಿ ಹೇಳಿದರು. ತಂದೆಗಾದ ಅಪಮಾನ ನಿಮಗಲ್ಲವೇ? ನಿಮ್ಮ ಸೋದರ ಮಾವನೂ ಚಿಕ್ಕಪ್ಪನೂ ಕೂಡಿ ನಿಮ್ಮ ಆಸ್ತಿಯನ್ನು ಸುಲಿಯಲು ಯೋಚಿಸಿದ್ದಾರೆ. ಈಗ ಮಾಡಿದ ಕೆಲಸವೇ ಅದಕ್ಕೆ ಪೀಠಿಕೆ ಎಂದರು. ಮಕ್ಕಳ ಮನಸ್ಸು ತಂದೆಯ ಕಡೆಗೆ ಒಲಿಯಿತು. ತಾಯಿ ಎಷ್ಟೆಂದರೂ ತಂದೆಯನ್ನು ಕೇಳದೆ ಆಸ್ತಿಯನ್ನು ವಿಕ್ರಯಿಸಿದ್ದು ಸರಿಯಲ್ಲವೆಂದು ತೋರಿತು. ಅವರಿಬ್ಬರ ಮುಖಭಾವ ಅಷ್ಟನ್ನು ಹೇಳುತ್ತಿತ್ತು. ವಾಸುದೇವಯ್ಯ ಅರ್ಧದಲ್ಲಿ ಕೆಲಸ ಮುಗಿಸುವವರಲ್ಲ, ಆದುದರಿಂದ ಮುಂದಿನ ವಿಚಾರಕ್ಕೆ ತಲಪಾಯ ಹಾಕಿದರು. ನೋಡಿ, ಎಷ್ಟೆಂದರೂ ಹೆಂಗಸರಿಲ್ಲದ ಮನೆಗೆ ಅಲಂಕಾರವಿಲ್ಲ. ನೀವು ಇನ್ನೊಂದು ಲಗ್ನವಾಗಿ ಅನ್ನುವ ನಾನು. ಆದರೂ ಧೈರ್ಯವಿಲ್ಲ, ಅದಕ್ಕೆ ಅವಸರವೂ ಇಲ್ಲ ಅನ್ನೀ ಎಂದರು. ಏನು ವಾಸುದೇವಯ್ಯ, ನನಗೆ ಹೆಣ್ಣು ಕೊಡುವವರು ಇರಲಾರರೆಂದು ತಿಳಿಯುತ್ತೀಯಾ? 8 ದಿನಗಳಲ್ಲಿ ಲಗ್ನವಾಗಿ ಹೊಸ ಹೆಂಡತಿಯನ್ನು ಕುಳ್ಳಿರಿಸಿಕೊಂಡೇ ಕಾಶಿ ಸಮಾರಾಧನೆ ಮಾಡುವುದನ್ನು ನೋಡುತ್ತೀಯಾ ಎಂದರು. ರಾಯರ ಮನಸ್ಸು ಆ ಕಡೆಗೆ ಅಷ್ಟು ತೀವ್ರವಾಗಿ ಹರಿದೀತೆಂದು ಅವರು ಊಹಿಸಿರಲಿಲ್ಲ. ಅವರು ಗಾಬರಿಯಾದರು. ಅದು ಒಳಿತಿನ ಹಾದಿಯಲ್ಲವೆಂದು ತೋರಿತು. ನಾನು ಹಾಗೆ ಎಣಿಸಿದ್ದಲ್ಲ, ನಾನು ಎಣಿಸಿದ್ದು ನಿಮ್ಮ ಮಕ್ಕಳ ವಿಚಾರ. ಅವರು ಪ್ರಾಯಕ್ಕೆ ಬಂದಿದ್ದಾರೆ. ಅವರ ಮನಸ್ಸು ಅಡ್ಡಹಾದಿ ಹಿಡಿಯಬಾರದು. ಇಬ್ಬರಿಗೂ ಒಳ್ಳೆಯ ಸಂಬಂಧ ನೋಡಿ ಲಗ್ನ ಮಾಡಿಸಿ. ಮೊದಲು ಮನೆಗಿಬ್ಬರು ಸೊಸೆಯಂದಿರು ಬರಲಿ. ಇಲ್ಲದೆ ಹೋದರೆ ನಾಳೆ ನಿಮ್ಮ ಭಾವ ಹೆಣ್ಣು ತೋರಿಸಿ ಲಗ್ನದ ಆಸಿ ಹುಟ್ಟಿಸಿ ಇವರನ್ನು ನಿಮ್ಮ ಕೈಯಿಂದ ತಪ್ಪಿಸಬಹುದು ಎಂದರು. ಸುಬ್ರಾಯರಿಗೆ ಆ ಉಪದೇಶ ಸರಿಯೆಂದು ತೋರಿತು. ಹಾಗೆ ಮಾಡುವುದು ತೀರ ಅವಶ್ಯವೆಂದು ಕಂಡಿತು. ಹೀಗಾಗಿ ಯುಗಾದಿಯ ಆಚೆ ಈ ಯುಗಾದಿಯ ಈಚೆ ತಿಂಗಳಂತರದಲ್ಲಿ ಮಕ್ಕಳಿಬ್ಬರಿಗೆ ಲಗ್ನ ಮಾಡಿಸಿ ಇಬ್ಬಿಬ್ಬರು ಸೊಸೆಯಂದಿರನ್ನು ತರಬೇಕೆಂದು ನಿಶ್ಚಯಿಸಿದರು. ಈ ಮಾತುಕತೆ ಮುಗಿದ 15 ದಿವಸಗಳ ತನಕ ಮಕ್ಕಳ ಮದುವೆಯ ಪ್ರಸ್ತಾಪವಲ್ಲದೆ ಸುಬ್ರಾಯರ ಮನಸ್ಸಿನಲ್ಲಿ ಬೇರಾವ ವಿಚಾರವೂ ಸುಳಿಯಲಿಲ್ಲ. ಕಾಶಿ ಸಮಾರಾಧನೆಯ ಸಂಗತಿ ಹೇಳ ಹೆಸರಿಲ್ಲದೆ ಅಡಗಿತು. ಅದನ್ನು ಮಾಡಹೋದರೆ ಮನೆಯಲ್ಲಿ ಭಾಗೀರಥಿ ಇಲ್ಲವೆಂಬ ವಿಚಾರ ಊರೂರಿಗೆ ಜಾಹೀರುಪಡಿಸಿದಂತಾಗುತ್ತದೆ. ಬ್ರಾಹ್ಮಣ ಸಂತರ್ಪಣೆಯನ್ನು ಯಾವಾಗಲೂ ಮಾಡಿಸಬಹುದು ಎಂದು ವಾಸುದೇವಯ್ಯನೇ ಆ ವಿಚಾರವನ್ನು ಮುಂದೆ ತಳ್ಳಿಸಿದರು. ಅನಂತರ ವಾಸುದೇವಯ್ಯ ಅಲ್ಲಿಂದ ಇಲ್ಲಿಂದ ಎಂದು ನಂಟುತನದ ರಾಯಭಾರವನ್ನು ನಡೆಸಲು ತೊಡಗಿದರು. ರಾಯರ ಮನೆಗೆ ಹೆಣ್ಣು ಕೊಡುವುದಕ್ಕೆ ಆತುರರಾದವರು ಒಬ್ಬಿಬ್ಬರೇ. ರಾಯರ ಸಮ ತೂಕದವರೇನೋ ಆ ಆಸುಪಾಸಿನಲ್ಲಿರಲಿಲ್ಲ. ಆದುದರಿಂದ ತಾವಾಗಿ ಅವರನ್ನು ಭೇಟಿಯಾಗುವ ಧೈರ್ಯ ಕಡಿಮೆ. ಆದರೆ ಹೆಣ್ಣು ಕೊಡುವ ಆತುರವಿದ್ದವರು ಬಹಳ.
ತಮ್ಮ ಹೆಣ್ಣುಮಕ್ಕಳು ಶ್ರೀಮಂತರ ಮನೆಗೆ ಹೋಗುವ ಬಯಕೆ ಸ್ವಾಭಾವಿಕವಾದದ್ದು. ರಾಯರು ಸಿಟ್ಟಿನವರು, ನಿಷ್ಠುರದವರು ಎಂದು ಜನ ಬಲ್ಲರಾದರೂ ಮಕ್ಕಳು ಸಂಭಾವಿತರೆಂದು ತಿಳಿದಿದ್ದಾರೆ. ನಾಳೆ ರಾಯರ ಕಾಲವಾದ ಮೇಲೆ ಸೊಸೆಯಂದಿರೆ ರಾಜ್ಯವಾಳುವ ಕಾಲ ಬಂದೀತು. ಅತ್ತೆಯ ಪೀಡೆ ತನ್ನಂತೆಯೇ ತೊಲಗಿದೆ ಎಂದು ಅವರ ಆಸೆಗೆ ಪುಷ್ಟಿ ಕೊಟ್ಟವರು ವಾಸುದೇವಯ್ಯ. ಹೀಗಾಗಿ ತಮ್ಮ ಮಾತುಗಳಿಂದ ಊರ ಕೆಲವರಲ್ಲಿ ಆಸೆ ಹುಟ್ಟಿಸಿದ್ದೇನೋ ನಿಜ. ಆದರೆ ಅವರು ಚಾಣಾಕ್ಷರು. ಸಮೀಪದ ನಂಟರು ಬಂದರೆ ನಾಳೆ ತನಗಿಂತಲೂ ಹೆಚ್ಚಾಗಿ ಅಲ್ಲಿ ಉಪದೇಶಕರಾಗುವುದು ಸಾಧ್ಯ ಎಂದು ಊಹಿಸಬಲ್ಲರು. ಈಗ ದೊರಕಿದ ಸೆರೆಯಲ್ಲಿ ಮೀಸೆ ಹೊಗ್ಗಿಸಿದವರು ಮೈ ಹೊಗ್ಗಿಸಿ ತಮ್ಮ ಸ್ಥಾನವನ್ನು ಭದ್ರವಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯಾಗದೆ ಅವರಿಗೇನೆ ಲಗ್ನದ ಹೆಣ್ಣು ಮಕ್ಕಳಿದ್ದರೆ ಕೊಡುವುದಕ್ಕೆ ಸಿದ್ಧರಿದ್ದರು. ಅಂಥ ಕನ್ಯೆ ಇಲ್ಲದೆಯೇ ಅವರ ಸಂಕಟ ಹೇಳುತ್ತಿರದು. ರಾಯರು ಸ್ವತಃ ಸೊಸೆಯಂದಿರನ್ನು ಆರಿಸಿ ಹೋಗುವ ಸ್ವಭಾವದವರಲ್ಲ. ಎಲ್ಲ ಪಟ್ಟ ಇವರಿಗೆ ನಟ್ಟಿದರು. ಆದರೂ ಮಾತು ಕೊಡುವ ಮುಂಚೆ ನನಗೆ ಹೇಳದೆ ಇರಬೇಡ ಅಂದಿದ್ದರು. ಅದಕ್ಕೆ ವಾಸುದೇವಯ್ಯನವರು, ಸುಬ್ರಾಯರೇ, ಸಮೀಪದಲ್ಲಿ ಹೆಣ್ಣು ಕೊಡುವವರು ಇಲ್ಲ ಎಂದು ತಿಳಿಯಬೇಡಿ. ನಿಮ್ಮ ಅಂತಸ್ತಿನವರು ಇದ್ದಾರೆ. ಸ್ವಲ್ಪ ಕಡಿಮೆ ತರದ ಜನ ಬೇಕಷ್ಟಿದ್ದಾರೆ. ಆದರೆ ನನಗೆ ನಮ್ಮೂರಿನ ಜನ ಗೊತ್ತು. ವಿಟ್ಲ ಸೀಮೆಯವರದ್ದು ಪರಿಚಯವಿದೆ. ಸಮೀಪದ ಜನ ಬೇಡವೆಂದೇ ನನ್ನ ಮನಸ್ಸು. ಈ ಕೆಲಸಕ್ಕೆ ಅಡ್ಡ ಕಾಲಿರಿಸಲು ನಿಮ್ಮ ಭಾವನೆ ಇದ್ದಾನೆ. ನಾಳೆ ಅವರೊಳಗೆ ಸೇರಿಕೊಂಡು ಈ ಮನೆಯ ಮೇಲೆ ನಿಮ್ಮ ಭಾವನ ಪ್ರಭಾವ ನಡೆಯುವುದಕ್ಕೆ ಅವಕಾಶ ಉಳಿಯಬಾರದು ಎಂದು ರಾಯರ ಒಪ್ಪಿಗೆಯನ್ನು ಪಡೆದು ಕನ್ಯಾನ್ವೇಷಣೆಗಾಗಿ ಕೆಲವು ಊರನ್ನು ಸಂಚರಿಸಿದರು. ಒಂದೆರಡಾವರ್ತಿ ಮಂಗಳೂರು, ಉಳ್ಳಾಲ, ಸುರತ್ಕಲ್, ಕಾರ್ಕಳಗಳಿಗೂ ಅಡ್ಡಾಡಿ ಒಂದು ನಂಟುತನ ಹುಡುಕಿ ಅವರನ್ನು ಕರೆದುಕೊಂಡು ರಾಯರ ಮನೆಗೆ ಬಂದು ರಾಯರ ವರ್ಚಸ್ಸು ಶ್ರೀಮಂತಿಕೆಯನ್ನು ತೋರಿಸಿದರು. ಯಾರೂ ಅಸಮಾಧಾನಪಡುವ ಮನೆಯೂ ಅಲ್ಲ, ಆ ಸ್ಥಿತಿಯೂ ಅಲ್ಲ. ಕಟ್ಕೊನೆಗೆ ಪಣಂಬೂರಿನ ಒಂದು ಸಂಬಂಧವೂ ಕಾರ್ಕಳದ ಇನ್ನೊಂದು ಸಂಬಂಧವೂ ನಿಶ್ಚಯವಾದವು. ಇದರಿಂದ ನಾಳೆ ದಿನ ನಂಟರು ಅಡ್ಡಗದ್ದೆಗೆ ಬಂದು ಬೇರು ಬಿಡಲಾರರು ಎನ್ನುವ ಧೈರ್ಯ ವಾಸುದೇವಯ್ಯನವರಿಗಿರಲಿಲ್ಲ. ಮದುವೆಗಳು ಜರುಗಿದವು. ಮಕ್ಕಳ ಮನಸ್ಸಿಗೊಪ್ಪುವ ಕನೆಯರೇ ಮನೆಗೆ ಬಂದರು. ಸ್ಥಿತಿಯಲ್ಲಿ ಶ್ರೀಮಂತರಲ್ಲವಾದರೂ ರೂಪದಲ್ಲಿ ಚೆಲುವೆಯರು. ಕನ್ಯೆ ಹುಡುಕುವ ಮೊದಲೇ ವಾಸುದೇವಯ್ಯನವರು ಅಂದಿದ್ದರು, ರಂಬೆ, ಊರ್ವಶಿಯರನ್ನು ವೀರುವಂತವರನ್ನು ತರುತ್ತೇನೆ ಎಂದು. ಹಾಗೆ ಮಾಡಿದ ವಾಸುದೇವಯ್ಯನವರ ಮೇಲೆ ಶಂಕರನಾರಾಯಣರು ಹೆಚ್ಚಿನ ಗೌರವ ತಾಳುವಂತಾಯಿತು. ಅವರಿಗೂ ಇದರಿಂದ ಲಾಭವಾಗದೇ ಇರಲಿಲ್ಲ. ಊರವರು ವಾಸುದೇವಯ್ಯನ ವಿಚಾರದಲ್ಲಿ ಈ ಕದೀಮ ಹೆಣ್ಣಿನ ಕಡೆಯವರಿಂದ ಕನಿಷ್ಠ 500 ರೂಪಾಯಿ ತಿಂದು ಹಾಕಿರಬಹುದು ಎಂದು ಅಂದರು. ಊರವರಿಗೆ ಅವರು ದಲಾಲಿ ನಡೆಯಿಸಿದ್ದಾರೆ ಎಂದು ಖಾತ್ರಿಯಾಗಿ ತಿಳಿದು ಹೇಳಿದ ಮಾತಂತೂ ಅದಲ್ಲ. ಇವರ ಬಲೆಗೆ ರಾಯರು ಬಿದ್ದರಲ್ಲ, ರಾಯತ ಹತ್ತಿರ ತಾವಿನ್ನೂ ಸುಳಿಯುವುದು ಕಷ್ಟ ಎಂಬ ಅಸೂಯೆಯಿಂದ ಮಾಡಿದ ಟೀಕೆಗಳವು. 2 ಮದುವೆಗಳೆಂದರೆ ವಾಸುದೇವಯ್ಯನಗರಿಗೂ ಸುಬ್ರಾಯರಿಗೂ 1 ತಿಂಗಳಿನ ಭರ್ಜರಿ ಕೆಲಸವೇ ಆಯಿತು. ಓಡಾಟ, ಔತಣ, ಆಮಂತ್ರಣ, ವೈಭವ, ಕೋಲಾಹಲಗಳ ಸಮಯ. ಮೂಡುಮನೆಗಾಗಲಿ ಮೂಡಡ್ಕಕ್ಕಾಗಲಿ ಹೇಳಿಕೆ ಹೋಗಲೇ ಇಲ್ಲ. ಊರಿನ ಹಲವರ ದಿಬ್ಬಣಿಗರಾಗಿ ಪಣಂಬೂರಿಗೂ ಕಾರ್ಕಳಕ್ಕೂ ಹೋಗಿದ್ದರೂ ಸಮೀಪದ ಬಂಧುಗಳು ಹೋಗಲಿಲ್ಲ. ಹೇಳಿಕೆ ಇಲ್ಲದಾಗ ಹೋಗುವ ಮಾತು ಎಲ್ಲಿ ಉಳಿಯಿತು? ಇಷ್ಟೆಲ್ಲ ಮಾಡಿಸಿದ ವಾಸುದೇವಯ್ಯ ಸುಮ್ಮನೆ ಕುಳಿತಿರುತ್ತಾರೆಯೇ? ಮುಂದಿನ ಪಾಯ ಹಾಕಿದರು. ಮೊದಲು ಅವರು ಮೂಡಂಬೈಲು ತಮ್ಮಣ್ಣನಯ್ಯನನ್ನು ಕರೆದುಕೊಂಡು ರಾಯರ ಮನೆಗೆ ಹೋದರು. ಸುಬ್ರಾಯರು ಪ್ರಸನ್ನರಾಗಿದ್ದ ವೇಳೆ ಕಂಡೇ ಹೋಗಿದ್ದರು. ರಾಯರೇ, ಸರ್ಪಯಾಗಕ್ಕೆ ಒಳ್ಳೆ ಅವಕಾಶ ಬಂದಿದೆ ನೋಡಿ, ಈ ರಿಕಾರ್ಡು ನೋಡಿಯೇ ಎಂದರು. ರಾಯರಿಗೆ ಏನೆಂದು ತಿಳಿಯಲಿಲ್ಲ. ಅವರ ಮನಸ್ಸಿನ ಉರಿಯನ್ನು ತಿಳಿದೇ ಆತ ಈ ಬಗೆಯ ಪೀಠಿಕೆಯನ್ನು ಹಾಕಿದ್ದು. ಅವರು ಉದಾಸೀನರಾಗಿಯೇ ರಿಕಾರ್ಡನ್ನು ತೆರೆದರು. 10 ವರ್ಷಗಳ ಹಿಂದಿನ ಅಡವು ದಸ್ತಾವೇಜು ಅವರ ಕೈ ಮೇಲಿತ್ತು. ಹಿರಣ್ಯ ಸ್ವಂತ ಮನೆ, ಜಮೀನುಗಳನ್ನು ಅಡವಿಗೆ ಬರೆದುಕೊಟ್ಟ ಪತ್ರ, ವಾಯಿದೆ ದಾಟಿದ ಪತ್ರ. ಅದನ್ನು ನೋಡಿ ಅವನು ಹಾಳಾಗಲಿ ಎಂದು ಸಡ್ಡುಗನ ಮೇಲಿನ ತಿರಸ್ಕಾರವನ್ನು ಸೂಚಿಸಿದರು. ಅದಕ್ಕೆ ವಾಸುದೇವಯ್ಯ, ಸುಬ್ರಾಯರೇ, ನಿಮ್ಮ ಸಂಸಾರ ಕೆಡಿಸಿದವನನ್ನು ಹಾಗೆಯೇ ಬಿಡುತ್ತೀರಾ? ನಾನಾದರೆ ಅವನ ಕುಲವನ್ನೇ ಧ್ವಂಸ ಮಾಡುವವ. ನಾನು ಹೇಳುತ್ತೇನೆ, ಈ ತಮ್ಮಣ್ಣಯ್ಯನವರಿಂದ ಇದರ ಹಕ್ಕು ಬರೆಯಿಸಿಕೊಳ್ಳಿ. ಹಣ ಈಗ ಕೊಡಬೇಕಾಗಿಲ್ಲ. ವ್ಯವಹರಣೆ ನಡೆದು ಎಷ್ಟು ಸಿಗುತ್ತದೋ ಅಷ್ಟು ಕೊಟ್ಟರೆ ಸಾಕು. ನಿಮ್ಮ ನಂಬಿಕೆ ಅವನಿಗೆ ಇದೆ. ಸ್ವತಃ ಖರ್ಚಿಗೆ ಹಣವಿಲ್ಲದುದರಿಂದ ಬರಿದೆ ಕೂತಿದ್ದಾನೆ. ಇದರ ಹಿಂದೆ ಇನ್ನೂ 4 ದಸ್ತಾವೇಜು ತಂದುಕೊಡುತ್ತೇನೆ ಎಂದರು. ಸುಬ್ರಾಯರು ಹುಬ್ಬು ಗಂಟಿಕ್ಕಿ ರಿಕಾರ್ಡನ್ನು ಇನ್ನೊಮ್ಮೆ ತಿರುವಿದರು. ಮನಸ್ಸನ್ನು ಏಕಾಗ್ರಗೊಳಿಸಿದರು. ಒಳಗೆ ಅಡಗಿದ್ದ ಅವರ ಸೇಡಿನ ಹಂಬಲ ಕಣ್ಣೆರೆಯಿತು. ಸುಸಮಯ ಪ್ರಾಪ್ತಿಸಿದೆ ಎಂದು ತೋರಿತು. ರಿಕಾರ್ಡನ್ನು ತೆಗೆದುಕೊಂಡರು. 8 ದಿನಕ್ಕೆ ಅವರು ಬರಲಿ ಎಂದು ಅವರನ್ನು ಕಳುಹಿಸಿಕೊಟ್ಟರು. ಆ 8 ದಿನ ಕಾಲ ವಾಸುದೇವಯ್ಯನವರನ್ನು ಓಡಿಸಿ ಇನ್ನೂ 4 ವಾಯಿದೆ ಆಗದ ಸಾಲಪತ್ರಗಳ ದಾಖಲೆಗಳನ್ನು ತರಿಸಿಕೊಂಡರು. ಕೆಲವಕ್ಕೆ ಅಲ್ಪ ಸ್ವಲ್ಪ ಮುಂಗಡ ಕೊಟ್ಟು ಮೇಲುಚೀಟು ಪಡೆದರು. ಆಗಲಿ ಸೋಮನಾಥಯ್ಯ ಅಷ್ಟು ಧರ್ಮಿಷ್ಠನಾದರೆ ಸ್ವಂತ ಆಸ್ತಿಯನ್ನು ಮಾರಿ ಭಾವನನ್ನು ಉದ್ಧಾರ ಮಾಡಲಿ ಎಂದು ನಂಜಿನ ನಗೆಯನ್ನು ಸೂಸಿದರು.
ರಿಕಾರ್ಡುಗಳೆಲ್ಲ ಒದಗಿ ಬರುತ್ತಲೇ ವಾಸುದೇವಯ್ಯನವರನ್ನು ಕೂಡಿಕೊಂಡು ಸರ್ಪಯಾಗದ ಪ್ರತಿಜ್ಞೆ ಹೂಡಿ ಕೋರ್ಟು ಮನೆಗಳಿಗೆ ಅಲೆದಾಡತೊಡಗಿದರು.